ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಮಿಲ್ಟ್ರಿ ಹೋಟ್ಲಿನಲ್ಲಿ ಕರ್ನಾಟಕದ ಜನಪ್ರಿಯವಾದಂತಹ ನಾನ್ ವೆಜ್ ಅಡುಗೆಯವ್ರನ್ನ ಕರೆಸಿ ಅಡುಗೆನ ಮಾಡಿಸ್ತಾ ಇದೀವಿ, ಒಳ್ಳೊಳ್ಳೆ ರುಚಿನ ತೋರಿಸ್ತಾ ಇದೀವಿ. ಜೊತೆಗೆ ಸಾಕಷ್ಟು ಜನ ಮನೆಯವರೆಲ್ಲ ಬರ್ತಾ ಇದ್ದಾರೆ, ಮುರಳಿಯವರೇ ನಮ್ಮ ರುಚಿ ಒಂದ್ಸರಿ ನೋಡಿ ನಾನ್ ವೆಜಲ್ಲಿ ನಂಬರ್ 1 ಅಂತ. ಓಕೆ, ನೋ ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಅಡುಗೆಗಳು ಬೇಕಾಗಿತ್ತು ಅಂತ ಹೇಳಿದ್ರೆ ಮಾಂಸಾಹಾರಿ ಅಡುಗೆಗಳಿಗೋಸ್ಕರ ಶನಿವಾರ ಭಾನುವಾರ ಮಧ್ಯಾಹ್ನ 1 ರಿಂದ 2 ಗಂಟೆ ತನಕ ಮುರಳಿ ಮಿಲ್ಟ್ರಿ ಹೋಟ್ಲು. ನಮ್ಮ ಮಿಲ್ಟ್ರಿ ಹೋಟ್ಲಿಗೆ ಇವತ್ತೊಬ್ರು ಬರ್ತಾ ಇದ್ದಾರೆ. ಮುರಳಿಯವರೇ, ಕಳೆದ ವಾರ ಒಂದು ಅಡುಗೆ ತೋರಿಸಿದ್ದೆ, ಈ ವಾರ ಒಂದು ಅಡುಗೆ ತೋರಿಸ್ತಾ ಇದ್ದೀನಿ, ಒಂದ್ಸರಿ ನಮ್ಮ ರುಚಿನ ನೋಡಿ ಅಂತ ಇದ್ದಾರೆ. ಅವ್ರನ್ನ ಕರಿಬೇಕು. ಜೊತೆಗೆ ಪೂಜೆ ಬೇರೆ ಮಾಡಿಲ್ಲ, ಸ್ವಲ್ಪ ಲೇಟ್ ಬೇರೆ ಆಗೋಯ್ತು. ಕರ್ಕೊಂಡ್ಬರ್ತೀನಿ ತಾಳಿ. ರಾಮು, ರಾಮು, ಬಾಪ ಗುರು. ಆರಾಮ? ನಮ್ಮ ಕಾರ್ಯಕ್ರಮಕ್ಕೆ 2ನೇ ಸರಿ ಬರ್ತಾ ಇದ್ದಾರೆ. ಒಳ್ಳೆ ಅಡುಗೆ ಮಾಡಿದ್ರು, ಒಳ್ಳೆ ಒಂದು ನಮ್ಮೂರ ಮಟನ್ ಫ್ರೈಯನ್ನ ಮಾಡೋಗಿದ್ರು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಏನ್ ಮಾಡ್ತಾರೆ? ಮಾಡ್ತೀನಿ ಸರ್. ಮಟನ್ ಚಾಪ್ಸ್. ಏನಾದ ಹೆಸರೇನು? ಮಟನ್ ಚಾಪ್ಸ್. ನಿಮ್ಮೂರ ಮಟನ್, ನಮ್ಮೂರ ಮಟನ್ ಏನಿಲ್ಲ, ಬರೀ ಮಟನ್ ಚಾಪ್ಸ್. ನಾಟಿ ಮನೆಯ ಮಟನ್ ಚಾಪ್ಸು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಟನ್ ಚಾಪ್ಸ್ ಮಾಡಕ್ಕೆ ರಾಮು ಏನೇನು ತಂದಿದ್ದೀರಿ? ಮಟನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಒಣಕೊಬ್ಬರಿ, ಮೊಸರು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಗಸಗಸೆ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಇಷ್ಟಿದೆ ಸಾಕಾ? ಹೌದು, ಸಾಕು. ಒಳ್ಳೆ ಮಟನ್ ಚಾಪ್ಸ್ ಗ್ರೇವಿನ ಮಾಡ್ಕೋಬಹುದು. ಒಳ್ಳೆ ಮಟನ್ ಚಾಪ್ಸ್ ಗ್ರೇವಿ ಮಾಡೋಕ್ಕೋಸ್ಕರ ನಾಟಿ ಮನೆಯಿಂದ ಕೋರಮಂಗಲ 5ನೇ ಬ್ಲಾಕ್ನಲ್ಲಿ, ಮಂತ್ರಿ ಮಾಲಲ್ಲಿ, JP ನಗರದಲ್ಲಿ ಮಾಲ್, ಅದು ಸೆಂಟ್ರಲ್ ಮಾಲಲ್ಲೂ ಕೂಡ ನಾಟಿ ಮನೆಗಳಿದೆ. ನಾಟಿ ಮನೆಗಳನ್ನ ಮಾಲಲ್ಲೂ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದೆ ಇವರ ಬಾಸು ಮಿಸ್ಟರ್ ರವಿಶಂಕರ್ ಅವರು ಮತ್ತೆ ದರ್ಶನ್ ಅವರು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಮಟನ್ ಚಾಪ್ಸ್ ಗ್ರೇವಿ ಮಾಡ್ತಾ ಇದ್ದಾರೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಸರ್, ಫ್ರೈ ಪ್ಯಾನ್ ಕೊಡಿ. ಮಸಾಲ ಉರಿಬೇಕು. ಮಸಾಲ ಹುರ್ಕೊಂಡು ರುಬ್ಕೊಳಕ? ಹೌದು ಸರ್. ದೊಡ್ಡದೇ ಕೊಡ್ಲಾ? ಕೊಡಿ ಸರ್. ಸಾಕಲ್ಲ ಇದು? ಸಾಕು ಸರ್. ಓಕೆ, ಚಾಪ್ಸ್ ನ ಕುಕ್ಕರ್ ಹಾಕೋಬೋದಲ್ಲ? ಹೌದು, ಕುಕ್ಕರ್. ಓಕೆ, ಎಣ್ಣೆ ಹಾಕ್ಲಾ? ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಒಂದು 3-4 ಪೀಸ್ ಚಕ್ಕೆ. 3-4 ಪೀಸ್ ಚಕ್ಕೆ. ಹೋಟೆಲೆಲ್ಲ ಬಂದೆಲ್ಲ ಗುರ್ತಿರ್ತಾರ ನಿನ್ನ? ಸುಮ್ಮನೆ ಈಚೆ ಬರೋದು ಸರ್. ಲವಂಗ ನೋಡ್ತಾರೆ, ಫುಲ್ ಖುಷಿ. ಲವಂಗ 4 ಪೀಸ್ ಸರ್. ಓಕೆ, ಲವಂಗ 4, ಚಕ್ಕೆ 2, ಏಲಕ್ಕಿ ಒಂದು 4, ಮತ್ತೆ ಕಾಳು ಮೆಣಸು. ಇದು ಈ ಕಾಳು ಮೆಣಸೇ ಮೇಯ್ನು. ಹೌದು ಸರ್, ಇದೇ ಮೇಯ್ನು. ಚಾಪ್ಸ್ ಮಾಡ್ತೀವಿ ಅಂದ್ರೆ ಕಾಳು ಮೆಣಸು ಬೀಳ್ಬೇಕು, ಅವಾಗಲೇ ಅದು ಮಜವಾಗಿರುವಂಥದ್ದು. ಎಸ್, ಆನಿಯನ್ ಸರ್. ಎಸ್ ಸರ್, ಹಾಕಿ ಆನಿಯನ್. ನಿಮ್ಮ ಒಟ್ಟು ನಾಟಿ ಮನೆ ದಮ್ ಬಿರಿಯಾನಿ ಮಾಡ್ತೀನಿ ಇದೆಯಲ್ಲ ನೀನು, ಇದು ಮಾಡ್ತಾ ಇದೆಯಾ? ನೆಕ್ಸ್ಟ್ ಟೈಮ್ ಮಾಡ್ತೀನಿ ಸರ್. ನೀನು ಒಳ್ಳೆ ಕತೆ ಕಣ. ಓಕೆ, ನಾಟಿ ಮನೆಯ ಸ್ಪೆಷಲಿಸ್ಟು ರಾಮು ಅವರು ಬಂದಿದ್ದಾರೆ. ಒಳ್ಳೆ ಒಂದು ಮಟನ್ ಚಾಪ್ಸ್ ಸರ್. ನಮ್ಮ ಒಟ್ಟು ತಿನ್ನೋಡಿ, 1 ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ, 1 ದೋಸೆ ತಿನ್ನೋರು 4 ದೋಸೆ ತಿಂತಾರೆ ಸರ್ ಅಂತ ಇದ್ದಾರೆ. ಎಸ್ ಸರ್. ಮತ್ತೆ ಹಸಿಮೆಣಸಿನಕಾಯಿ. ಎಸ್ ಸರ್, ಹಾಕಿ. ಹಸಿಮೆಣಸಿನ್ಕಾಯಿ ಹಾಕಿದ್ದಾರೆ. ಎಸ್ ರಾಮು. ಎಷ್ಟು ಜನ ಮಕ್ಕಳು ಸರ್? ಒಬ್ಬರೇ. ಏನು ಮಗನ ಹೆಸರು? ಮಗನ ಮಗಳ? ಮಗ ಸರ್. ಮಗನ ಹೆಸರೇನು? ಯತೀಶ್. ಓಕೆ, ಸರ್. ಈಗ ಟೊಮೆಟೊ ಹಾಕಿ. ಓಕೆ ಸರ್, ಹಾಕಿ ಸರ್, ಹಾಕಿ. ಟೊಮೆಟೊನಾ? ಹೌದು ಸರ್. ಹಾಕಿ. ಟೊಮೆಟೊನ ಹಾಕ್ತಾ ಇದೀವಿ. ಈರುಳ್ಳಿ ಹಾಕಾಯ್ತು, ಮೆಣಸು ಹಾಕಾಯ್ತು, ಚಕ್ಕೆ ಲವಂಗ ಹಾಕಾಯ್ತು, ಹಸಿರು ಮೆಣಸಿನ್ಕಾಯಿ ಹಾಕಾಯ್ತು, ಕಾಳು ಮೆಣಸು ಹಾಕಾಯ್ತು. ಇವಾಗ ಫೈನಲ್ ಆಗಿ ಸ್ವಲ್ಪ ಟೊಮೆಟೊ ಹಾಕ್ತಾ ಇದ್ದಾರೆ. ಎಲ್ಲ ರುಬ್ಬಿಂಗಾ? ಹೌದು ಸರ್, ರುಬ್ಬೇಕು. ಓಕೆ ಸರ್. ಈಗ ಕೊರಂಡರ್ ಹಾಕಿ. ಸ್ವಲ್ಪ ಕೊತ್ತಂಬರಿ. ಕೊತ್ತಂಬರಿನೇ ಹಾಕ್ಬೇಕಲ್ವಾ? ಇದೇ ಮೀನು? ಹೌದು ಸರ್. ಇದೆ ಸ್ವಲ್ಪ ಅಲ್ಲ, ಜಾಸ್ತಿ. ಇದು ಹಸಿರು ಕಲರ್ ಬರಬೇಕು, ಚಾಪ್ಸು ಘಮ ಬರಬೇಕು ಅಂದರೆ 1 ಕೊತ್ತಂಬರಿ, 1 ಕಾಳು ಮೆಣಸು, ಇವೆರಡರಿಂದನೇ ಆ ಚಾಪ್ಸ್ಗೆ ಮಜಾ ಬರೋದು. ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಎಲ್ಲವನ್ನ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ. ಸ್ವಲ್ಪ ಅರಿಶಿನದ ಪುಡಿ. ರವಿಯವರ ಅರಿಶಿನ ಪುಡಿ, ರವಿಯವರ ಮಸಾಲ ಪೌಡರ್ ಇಟ್ಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ. ನಿಮ್ಮನೆ ಧನಿಯಾ ಪುಡಿ? ಹೌದು ಸರ್, ನಮ್ಮದೇ ಸರ್. ಆ ಹೋಟ್ಲವ್ರದ್ದು, ಅವ್ರು ಅದನ್ನೇ ಯೂಸ್ ಮಾಡೋದು. ಆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ಅವ್ರಿಗೆ ರುಚಿ ಬರಲ್ಲ. ಧನಿಯಾ ಪುಡಿ ಏನು ಹಾಕಿದೆ? ಧನಿಯಾ ಪುಡಿ ಒಳಗಡೆ
ಧನಿಯಾ ಪೌಡ್ರ್ ಕರ್ಬೇ ಸೊಪ್ಪು ಹಾಕಿರ್ತೀವಿ, ಆಮೇಲೆ ಅರಿಶಿನ ಕೊಂಬು ಹಾಕಿರ್ತೀವಿ. ಅರ್ಶಿನ ಕೊಂಬು, ಧನಿಯಾ ಪುಡಿಗೆ, ಆಮೇಲೆ ಅಷ್ಟೇ ಸರ್. ಅದು ಹಾಕಿ ಕ್ಲೀನಾಗಿ ಹುರಿದ್ಬಿಟ್ಟು ಓಕೆ ನಾವು ಮಿಲ್ಗೆ ಹಾಕ್ತೀವಿ ಸರ್. ಓಕೆ. ಧನಿಯಾ ಪೌಡ್ರ್ ಆದ ನಂತರ ಒಣ ಕೊಬ್ಬರಿ ಹಾಕಿ ಸರ್. ಒಣ ಕೊಬ್ಬರಿ. ಒಣ ಕೊಬ್ಬರಿನ ಇದು? ಹೌದು ಸರ್, ಒಣ ಕೊಬ್ಬರಿ. ಎಸ್. ಆಮೇಲೆ ಮತ್ತೆ ಸ್ವಲ್ಪ ಗಸಗಸೆ, ಸ್ವಲ್ಪ ಗಸಗಸೆ, ಸ್ವಲ್ಪ ಒಣ ಕೊಬ್ಬರಿ, ಸ್ವಲ್ಪ ಧನಿಯಾ ಪುಡಿ, ಜಾಸ್ತಿ ಕೊತ್ತಂಬರಿ, ಸ್ವಲ್ಪ ಕಾಳುಮೆಣಸು. ಓಕೆ, ಒಳ್ಳೆ ಮಸಾಲ ತಯಾರಾಗ್ತದೆ. ತಯಾರಾಗೋಯ್ತು. ಎಸ್. ಈಗ ಮಿಕ್ಸಿಗೆ ಹಾಕೋದು. ಆಫ್ ಅಣ್ಣ. ಆಫ್ ಮಾಡಿ. ಕುಕ್ಕರ್ ಮಾಡ್ಕೊಳ್ಳೋದ ನೆಕ್ಸ್ಟು? ಹೌದು ಸರ್, ಕುಕ್ಕರ್. ಒಳ್ಳೆ ಮಸಾಲ ತಯಾರಾಗಿದೆ. ಇದೇ ಮೇನು ಚಾಪ್ಸಿನ ಮಸಾಲ. ವೆಜ್ಗೂ ಇದೇ ಮಸಾಲ ಹಾಕೋಬೋದು. ಒಳ್ಳೆ ಆಲೂಗಡ್ಡೆ ತರಕಾರಿಗಳನ್ನೆಲ್ಲ ಹಾಕಿ ಇದೇ ಮಸಾಲ ಇಟ್ಟು ಮಾಡಿಕೊಂಡ್ರು ಕೂಡ ಅದ್ಭುತವಾಗಿರುತ್ತೆ. ಇದು ಮುರಳಿ ಮಿಲ್ಟ್ರಿ ಹೋಟೆಲ್. ಅದ್ಭುತವಾಗಿರುವಂಥ, ವೈವಿಧ್ಯಮಯವಾಗಿರುವಂಥ, ರುಚಿಕರವಾಗಿರುವಂಥ ನಾನ್ ವೆಜ್ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಶನಿವಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಶುರು ಆಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಾಟಿ ಮನೆಯಿಂದ ಬಂದಿದ್ದಾರೆ, ಒಳ್ಳೆ ಅಡುಗೆನ ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸರ್ ಈಗ ಕಸ್ತೂರಿ ಮೆಥಿ ಸ್ವಲ್ಪ ಹಾಕೊಳ್ಳಿ. ಫಸ್ಟೇ ಕಸ್ತೂರಿ ಮೇಥಿನಾ? ಹೌದು ಸರ್. ವೆರಿ ಗುಡ್. ಹಾಕ್ಬೋದಾಕಿ. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿ ಸರ್. ಈರುಳ್ಳಿ ಫ್ರೈಗೂ ಹಾಕ್ಕೊಂಡಿದ್ದೀವಿ, ಅಂದರೆ ರುಬ್ಬಕ್ಕೂ ಹಾಕ್ಕೊಂಡಿದ್ದೀವಿ, ಈಗ ಫ್ರೈಗೂ ಹಾಕ್ಕೊಳ್ತಾ ಇದ್ದೀವಿ. ಎಸ್ ಸರ್. ಆಮೇಲೆ ಎಸ್. ಕೋರಮಂಗಲ 5ನೇ ಬ್ಲಾಕ್ನಲ್ಲಿ, ಮಂತ್ರಿ ಮಾಲಲ್ಲಿ, JP ನಗರ ಸೆಂಟ್ರಲ್ ಮಾಲಲ್ಲಿ ಕೂಡ ನಮ್ಮ ನಾಟಿ ಮನೆ ರೆಸ್ಟೋರೆಂಟ್ಸ್ಗಳಿದೆ. ಹೋಗ್ಬೋದು. ಒಳ್ಳೆ ಅದ್ಭುತವಾಗಿರುವಂಥ ಊಟನ ಮಾಡ್ಕೊಂಡು ಬರ್ಬೋದು. ಶನಿವಾರ ಭಾನುವಾರ ಸೋಮವಾರ ರಜಾ ಇಲ್ಲಿರೋ ಹೋಟ್ಲದು ನಾಟಿ ಮನೆ. ಎಸ್ ಸರ್. ಹಾಕಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದಕ್ಕಾ? ಹೌದು ಸರ್. ಎಸ್ ಹಾಕಿ ಸರ್. ಮಿನಿಮಮ್ ಎಷ್ಟು kg ಮಾಡೋದು ಅಡುಗೆ ನೀವು? ಸರ್ ನಾವು ಜಾಸ್ತಿ ಮಾಡ್ತೀವಿ. ಎಷ್ಟು ಮಾಡ್ತೀರಾ? ಜಾಸ್ತಿ ಒಂದು 500 ಜನಕ್ಕೆ ಕುಕ್ ಮಾಡ್ತೀವಿ ಸರ್. ಒಂದೇ ಸರಿ? ಹೌದು ಸರ್. ಇದೆಲ್ಲ ಕಡಿಮೆ, ಸ್ವಲ್ಪ ಕನ್ಫ್ಯೂಸ್ ಅಲ್ಲ ನಿಮಗೆ? ಹೌದು ಸರ್, ತುಂಬ ಕಮ್ಮಿ ಆಯಿತು. ಏನಪ್ಪ ಇಷ್ಟಿಷ್ಟೇ ಹಾಕ್ಬೇಕು? ಅವ್ರು ಹಿಂಗೆ ತರ್ತಾರೆ, ಹಿಂಗೆ ಸುರಿತಾ ಇರ್ತಾರೆ. ಇಲ್ಲಿ ನಾವು ಇಷ್ಟಿಷ್ಟೇ ಹಾಕಿ ಅರ್ಧ kg ಮಾಡಿ, 1/4 kg ಮಾಡಿ, 1 kg ಮಾಡಿ ಅಂದರೆ ಅವ್ರಿಗೆ ಕೈ ಓಡಲ್ಲ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು ಸರ್. ಹಾಕಿ ಸರ್. ಸ್ವಲ್ಪ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಮತ್ತೆ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗ್ತಾರೆ ಸರ್. ಗಟ್ಟಿಯಾದಂಥ ಮೊಸರು. ಓಕೆ, ಗಟ್ಟಿಯಾದಂಥ ಮೊಸರು. ಒಳ್ಳೆಯ ಒಂದು ನಾಟಿ ಮನೆ ಶೈಲಿಯ ಮಟನ್ ಚಾಪ್ಸ್ ಗ್ರೇವಿ. ಚಾಪ್ ಸಾರು ಅಂತ ಕರಿತೀರಾ ನೀವು ಹೋಟ್ಲಲ್ಲಿ? ಇಲ್ಲ, ಮಟನ್ ಚಾಪ್ಸ್ ಅಂತಾನೆ. ಮಟನ್ ಚಾಪ್ಸ್ ಅಂತ ಕರೀತೀರಾ? ನಂತರ ಮಟನ್ ಹಾಕ್ಕೋಬೇಕು ಸರ್. ಹಾಕೊಳ್ಳಿ. ತೋರಿಸಿ, ಪೀಸ್ ತೋರಿಸಿ ಹೆಂಗಿದೆ. ಡಬಲ್ ಇದಾ ಸಿಂಗಲ್? ಸಿಂಗಲಾ? ಓಕೆ. ಎಷ್ಟು ವಿಷಲ್ ಕೂಗಿಸ್ಬೇಕು? 4-5? ಹಾಂ ಸರ್, 4 ಕೂರಿಸ್ಬೇಕು ಸರ್. ಕೂಗ್ಲೇಬೇಕಲ್ಲ? ಹೌದು. ಉಪ್ಪು ಹಾಕ್ತೀನಿ ಸರ್. ಕಲ್ಲುಪ್ಪ? ಹೌದು, ಕಲ್ಲುಪ್ಪು. ರೇಷನಲ್ಲಿಂದ ತರಿಸ್ತೀರಾ ನಿಮ್ಮ ಹೋಟ್ಲಿಗೆ ನೀವು? ಏನು ಸರ್? ರೇಷನಲ್ಲಿಂದ ತರಿಸ್ತೀರಿ? ಪ್ರಾವಿಷನ್ಸ್ ಎಲ್ಲ ರಾಜನ್ ಸರ ಯಶವಂತಪುರ ಮಾರ್ಕೆಟಿಂದ ತರಿಸೋದಾ? ಹೌದು. ಮಟನ್ನಲ್ಲಿ ತರಿಸ್ತೀರಿ? ಮಟನ್ ಪಾಪ್ಯುಲರ್ ಸರ್. ಎಲ್ಲಿ? ಮಡಿವಾಳ ಪಾಪ್ಯುಲರ್. ಮಡಿವಾಳ ಪಾಪುಲರ್ ತರಿಸ್ತೀರಾ? ಹೌದು ಸರ್. ಈ ನಾಟಿ ಕೋಳಿಲ್ಲ ಹೆಂಗೆ ಚೆಕ್ ಮಾಡ್ತೀರಾ? ಒರಿಜಿನಲ್ ಡೂಪ್ಲಿಕೇಟ್ ಅಂತ? ನಮಗೆ ಡೂಪ್ಲಿಕೇಟ್ ಯಾವುದು ಬರಲ್ಲ ಏ, ಸರ್. ಇಲ್ಲ ಸರ್. ಡೂಪ್ಲಿಕೇಟ್ ನೋಟ್ ಬಂದಿದೆ ನಮ್ಗೆ ಗೊತ್ತಾಗಲಿಲ್ಲ. 120 ಕೋಟಿ ಜನಕ್ಕೆ ಸರ್, ನಿಮ್ಗೆ ಜಾಸ್ತಿ ಕೋಳಿ ಬರೋದು ಮಸಾಲ. ಗೊತ್ತಾಗ್ಬಿಡುತ್ತಾ? ಹಾಕು. ನಾವು ಚೆಕ್ ಮಾಡೇ ತಗೊಂತೀವಿ ಸರ್. ಹಾಂ, ಅದೇ ಕೇಳಿ ಹೆಂಗೆ ಚೆಕ್ ಮಾಡ್ತೀಯಾ ಅಂತ. ಅದು ಆಡಿರುತ್ತೆ ಸರ್. ಅದು ಏನಕ್ಕೆ ಕೇಳ್ತೇನೆ? ನಮ್ಮ ಹುಡುಗರು ಗೊತ್ತಾಗಲ್ಲಪ್ಪ. ಯಾವಾಗಲೂ ನಾಟಿ ಕೋಳಿಯಿಂದ ಫಾರಂ ಕೋಳಿ ಹಾಕ್ತಾ ಇರ್ತಾರೆ, ಅದಕ್ಕೆ ಕೇಳಿದೆ. 1-2 ದಿನ ಬಂದು ಈ ಥರ ಚಾಪ್ಸಲ್ಲಿ ಹೇಳ್ಕೊಡು ನಮ್ಮ ಹೋಟ್ಲಿಗೆ. ಏನೋ ನಿಮ್ಮ ಯಜಮಾನ್ರಿಗೆ ಹೇಳ್ತೀನಿ. ಒಳ್ಳೆ ಒಂದು ಮಟನ್ ಚಾಪ್ಸ್ ಗ್ರೇವಿ. ಒಳ್ಳೆ ಕಲರ್ ಬಂದಿದೆ.
ಮಸಾಲ ಚೆನ್ನಾಗಿ ಹುರಿದು ಅದನ್ನು ರುಬ್ಬಿರೋತಕ್ಕಂಥ ಮಸಾಲ. ಎಸ್, ಹಸಿರು ಮಸಾಲ ತುಂಬ ಜನಕ್ಕೆ ಇಷ್ಟ ಆಗುವಂಥ ಮಸಾಲ, ಮುದ್ದೆಗೆ ಹೊಂದ್ಕೊಳ್ಳೋವಂಥ ಮಸಾಲ. ಮಿನಿಮಮು 3ರಿಂದ 4 ವಿಷಲ್ಲು ಬೇಕೇ ಬೇಕು. 4 ವಿಷಲ್ ಕೂಗಿದ್ರೆ ಅದ್ಭುತವಾಗಿರುವಂಥ ನಾಟಿ ಮನೆಯ ಮಟನ್ ಚಾಪ್ಸ್ ಮುರಳಿ ಮಿಲ್ಟ್ರಿ ಹೋಟೆಲ್ನಲ್ಲಿ ತಯಾರಾಗುತ್ತೆ. ಭೂಷಣ, ಹಾಂ ಮುಚ್ಚೋಣ ಸರ್. ಉಪ್ಪಿಪ್ಪರ ಕರೆಕ್ಟ ಇದೆಯಾ? ಉಪ್ಪು ಆಮೇಲೆ ಇನ್ನೇನ ತಿರ್ಗಿ ಆಮೇಲೆ ನೋಡ್ತೀಯಾ? ಇಲ್ಲ ಇನ್ನು ನೆಕ್ಸ್ಟ್ ಇದಾಗ್ತದೆ ಗರಂ ಮಸಾಲ ಅದೆಲ್ಲ ಲಾಸ್ಟಲ್ಲಿ ತೆಗೆದು. ಓ, ಇನ್ನೂ ಇದೆಯಾ ಕತೆ ಇದಕ್ಕೆ? ಹೌದು ಸರ್. ಅಂದರೆ ಕೂಗಿ ಆಗಿ ಆದ್ಮೇಲೆ ಇನ್ನೊಂದ್ಸರಿ ಮಾಡಬೇಕಾ? ಮಟನ್ ಚಾಪ್ಸ್ ಗ್ರೇವಿ ಹೌದು. ನೋಡೋಣ. ಓಕೆ ಸರ್. ಓಹೋ, ಓಕೆ ಓಕೆ ಓಕೆ. ಬೆಂದಿದೆ, ಗಮ್ಮಂತ ಇದೆ. ಆ ಚಾಪ್ಸಿನ ಘಮ ಬರ್ತಾ ಇದೆ. ಹಾಕಿ. ಸರ್, ಈಗ ಸ್ವಲ್ಪ ಇನ್ನ ಇದೆಯಾ ಕತೆ ಇದಕ್ಕೆ? ಇನ್ನ ಸ್ವಲ್ಪ ಸ್ಟವ್ ಹಚ್ಬೇಕಾ? ಇನ್ನ ಇಲ್ಲ ಸ್ಟವ್ ಹಚ್ಚೋದು ಬೇಡವಾ? ಸ್ವಲ್ಪ ಸ್ಟವ್ ಹಚ್ಲಾ? ಹಚ್ಚಿ ಸರ್. ಓ, ಹಿಂಗ ಮಾಡೋದು ನೀವು ಕತೆನಾ? ಹೌದು ಸರ್. ಓಕೆ. ಸ್ವಲ್ಪ ಏನಿದು? ಗರಂ ಮಸಾಲ. ನಿಮ್ದು ಗರಂ ಮಸಾಲ? ಹೌದು, ನಮ್ದು. ನಾಟಿ ಮನೆ ಗರಂ ಮಸಾಲ ಹಾಕೊಳ್ಳಿ. ಓಕೆ, ನಾಟಿ ಮನೆ ಗರಂ ಮಸಾಲ. ಸ್ವಲ್ಪ ತುಪ್ಪ ಹಾಕಿ. ಸ್ವಲ್ಪ ತುಪ್ಪ ಫೈನಲ್ ಟಚ್ಗೆ. ಸ್ವಲ್ಪ ತುಪ್ಪ, ಸ್ವಲ್ಪ ಗರಂ ಮಸಾಲ. ವೆರಿ ಗುಡ್. ಆಮೇಲೆ ಅಷ್ಟೇ ಸರ್, ಆಯ್ತು. ಇಷ್ಟೇ ಕತೆ ಮುಗೀತಾ? ಮುಗೀತು ಸರ್. ಆಫ್ ಮಾಡೋಣ? ಓಕೆ ಸ್ಟವ್ ಆಫ್ ಮಾಡೋಣ? ಎಸ್ ಸರ್, ಆಫ್ ಮಾಡಿ. ಓಕೆ, ಡನ್. ಒಳ್ಳೆ ನಾಟಿ ಮನೆಯ ಮಟನ್ ಚಾಪ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮಟನ್ ಚಾಪ್ಸ್ ರೆಡಿ ಸರ್. ನಾಟಿ ಮನೆಯಿಂದ ಮಾಡಿದ್ದಾರೆ ರಾಮು ಅವರು. ಒಳ್ಳೆ ಮಟನ್ ಚಾಪ್ಸನ್ನ ಮಾಡಿದ್ದಾರೆ. ಸಿಕ್ಕಾಪಡೆ ಸಖತ್ತ ಕಾಣ್ತಾ ಇದೆ ಸರ್. ತಿನ್ನೋಡಿ, ಮುದ್ದೆ ಚಪಾತಿ ಅನ್ನಕ್ಕೆಲ್ಲ ಹೆಂಗಿರುತ್ತೆ ಅಂತ ಬೇರೆ ಹೇಳಿದ್ದಾರೆ. ಓಕೆ, ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ಹೇಳ್ತೀವಿ. ಬನ್ನಿ ರಾಮು, ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ? ಮ್ಯಾನೇಜರ್ ಸರ್. ಮ್ಯಾನೇಜರ್ ಏನವ್ರ ಹೆಸರು? ವೆಂಕಟೇಶ್. ವೆಂಕಟೇಶ್ ಬನ್ರಿ ಇಲ್ಲಿ. ನಾಟಿ ಮನೆ ವೆಂಕಟೇಶ್ ಬನ್ರಿ. ವೆಂಕಟೇಶ್ ನಮಸ್ಕಾರ. ನಮಸ್ಕಾರ. ಎಲ್ಲಿರ್ತೀರಾ ವೆಂಕಟೇಶ್ ನೀವು? ಕೋರಮಂಗಲಲ್ಲಿ. ಕೋರ್ಮಂಗಲದಲ್ಲಿ ಇರ್ತೀರಾ? ಬಂದೆ ನೋಡ್ಕೊಳ್ರಪ್ಪ ನನ್ನ. ಕೂತ್ಕೊಳ್ಳಿ. ಮತ್ತೆ ಏನೇ ಸ್ಪೆಷಲ್ಲು ನಿಮ್ಮ ಹೋಟ್ಲಲ್ಲಿ ಇವತ್ತು? ಮಟನ್ ಚಾಪ್ಸು, ನಾಟಿಕೋಳಿ ಫ್ರೈ, ನಾಟಿ ದೊನ್ನ ಕೋಳಿ ಬಿರಿಯಾನಿ ಹೌದಾ? ಎಲ್ಲ ಓಕೆ, ಇದಕ್ಕೆ ಏನು ಚೆನ್ನಾಗಿದೆ ಕಾಂಬಿನೇಷನು? ಕಾಂಬಿನೇಷನು. ವೈಟ್ ಅನ್ನ ರೈಸ್, ಚೆನ್ನಾಗಿದೆ, ವೈಟ್ ರೈಸ್ ಚೆನ್ನಾಗಿರುತ್ತಲ್ಲ? ಚಪಾತಿ ಹೌದಾ? ಎಲ್ಲ ಚೆನ್ನಾಗಿದೆ. ಏ ಲೋಕಿ, ಚಪಾತಿ ತಗೊಂಬರ ಇಲ್ಲಿ. ಬೇಡ, ಅನ್ನ ತಗೊಂಬರ. ಮತ್ತೆ ಇನ್ನೇನು ವೆಂಕಟೇಶ್, ನೀವು ಎಷ್ಟು ವರ್ಷ ಆಯ್ತು ಬಂದು? ಪನ್ನೀರ್ ಆಯ್ತು. ಎಸ್, ಓಕೆ. ಸರಿ ಸರ್, ಟೇಸ್ಟ್ ಮಾಡಿ. ಒಳ್ಳೆ ಮಟನ್ ಚಾಪ್ಸನ್ನು ಮಾಡಿದ್ದಾರೆ. ಹೌದು ಸರ್. ಅದ್ಭುತವಾಗಿರುವಂಥ ಮಟನ್ ಚಾಪ್ಸು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಗಟ್ಟಿ ಆಯ್ತಾ ಗ್ರೇವಿ? ಹೌದು ಸರ್. ಸ್ವಲ್ಪ ನೀರಿರುತ್ತೆ ಅಷ್ಟೇ. ನೀರು ಹಾಕ್ಬೋದಾಗಿತ್ತಲ್ಲ? ಹಾಕ್ಬೋದಾಗಿದೆ. ಬಟ್ ಈ ಥರನೂ ಮಾಡ್ಕೋಬೋದು ಸರ್. ಇದು ಗಟ್ಟಿ ಚೆನ್ನಾಗಿರುತ್ತೆ. ಚಾಪ್ಸ್ ಅಂದರೆ ಆ್ಯಕ್ಚುಲಿ ಗಟ್ಟಿನೇ ಇರಬೇಕು. ಹೌದು. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ. ಪಕ್ಕಾ ಚಾಪ್ಸು, ಅದ್ಭುತವಾದಂಥ ನಾಟಿ ಚಾಪ್ಸು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಾಟಿ ಕೋಳಿಯಲ್ಲೂ ಚಾಪ್ಸ್ ಮಾಡ್ಬೋದು ಸರ್. ಇದೇ ಥರ ಮಸಾಲ? ಹೌದು, ಚಿಕನ್ ಚಾಪ್ಸು ಮಾಡ್ಬೋದು, ಮಟನ್ ಚಾಪ್ಸ್ ಮಾಡ್ಬೋದು, ನಾಟಿಯಲ್ಲಿ ಮಾಡ್ಬೋದು. ಹೌದೇನು? ಓಕೆ, ಚೆನ್ನಾಗಿದೆ. ಒಳ್ಳೆ ಚಾಪ್ಸು, ಬಾಯಿ ಚಪ್ಪರಿಸಿಕೊಂಡು ತಿನ್ನುವಂಥ ಚಾಪ್ಸು. ಸರಿಯಾದ ಖಾರ, ಒಳ್ಳೆ ಕಲರು. ಬಟ್ ಮುದ್ದೆಗೆ ಚೆನ್ನಾಗಿರ್ತಾರೆ ಇದು. ಹೌದು, ಮುದ್ದೆಗೆ, ದೋಸೆಗೆ. ಹೌದಾ? ಚೆನ್ನಾಗಿದೆ. ಮಧ್ಯಾಹ್ನ ದೋಸೆ ಸಿಗ್ತದೆ ನಿಮ್ಮ ಹೋಟ್ಲಲ್ಲಿ? ಮಧ್ಯಾಹ್ನ ದೋಸೆ ಸಿಗುತ್ತೆ, ನೈಟು ಸಿಗುತ್ತೆ ಸರ್. ಇದು ಖಾಲಿ ದೋಸೆ? ಹೌದು, ಖಾಲಿ ದೋಸೆ ಇರುತ್ತೆ. ನಾಟಿ ಮನೆ ಸ್ಪೆಷಲ್ ದೋಸೆ ಅಂತ ಇದೆ. ಬಫೆಟ್ ಇದೆ, ಅನ್ಲಿಮಿಟೆಡ್. ಎಷ್ಟು, ಏನೇನು ಕೊಡ್ತೀರಾ ಬಫೆಗೆ? ಬಫೆಗೆ ಮಟನ್, ತಲೆ ಮಾಂಸ, ಬೋಟಿ, ಮತ್ತೆ 2 ಸ್ಟಾರ್ಟ್ರು, 2 ಗ್ರೇವೀಸು, ಮತ್ತೆ 3 ವೆರೈಟಿ ಬಿರಿಯಾನಿ ಕೊಡ್ತೀವಿ. ವೆಜ್ ಬಿರಿಯಾನಿ ಕೊಡ್ತೀವಿ. ಎಷ್ಟು ಸರ್? ವೀಕ್ ಡೇಸಲ್ಲಿ 399, ವೀಕೆಂಡಲ್ಲಿ 499 ಸರ್. ಫಿಶ್ ಟಿಕ್ಕಾ ಎಲ್ಲ ಸಿಗುತ್ತೆ.
ಎಲ್ಲಿ ಮಂತ್ರಿಮಾಲ ಇರುತ್ತಾ? ಇಲ್ಲ ಮಂತ್ರಿಮಾಲಲ್ಲಿಲ್ಲ, ಕೋರಮಂಗಲ ರೆಸ್ಟೋರೆಂಟಲ್ಲಿ ಔಟ್ಡೋರ್ ಕ್ಯಾಟ್ರಿಂಗ್ಸ್ ಇರುತ್ತೆ ಸರ್. ಹೌದಾ? ಹೌದು. ಚೆನ್ನಾಗಿದೆ, ಖುಷಿ ಆಯಿತು. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. Thank you, ಥ್ಯಾಂಕ್ ಯು sir. ರಾಮ. ಥ್ಯಾಂಕ್ ಯು ವೆಂಕಟೇಶ್. Thank you. ಆಲ್ ದಿ ಬೆಸ್ಟ್. Thank you. ಥ್ಯಾಂಕ್ ಯು ಸರ್. ಫೈನಲ್ ಆಗಿ ತಿಂದಾಗ ರುಚಿ ಚೆನ್ನಾಗಿರಬೇಕು, ಖಾರವಾಗಿರಬೇಕು, ಅನ್ನ ಜೊತೆ ತಿಂತಾ ಇದ್ರೆ ಅದ್ಭುತವಾಗಿರಬೇಕು. ಒಳ್ಳೆಯ ಒಂದು ಮಟನ್ ಚಾಪ್ಸನ್ನು ಮಾಡ್ಕೊಟ್ಟಿದ್ದಾರೆ. ಕಳೆದೋಗ್ಬಿಡ್ತೀರಾ ತಿನ್ಕೊಂಡ್ರೆ, ಇದೇ ಥರ ಮಾಡಿಕೊಂಡ್ರೆ. ಇಮ್ಮಿಡಿಯೇಟಾಗಿ ಮಟನ್ ತರಿಸಿ ಮಾಡ್ಕೊಳ್ಳಿ. ಮಟನ್ ಚಾಪ್ಸ್ ಮಾಡುವ ವಿಧಾನ: ಪ್ಯಾನಿಗೆ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಅರಿಶಿನ, ಧನಿಯಾ ಪುಡಿ, ಒಣಕೊಬ್ಬರಿ, ಗಸಗಸೆ ಎಲ್ಲವನ್ನು ಹುರಿದು ಮಿಕ್ಸಿ ಜರಿಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಕಸೂರಿ ಮೇಥಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಅರಿಶಿನ, ಮೊಸರು, ಮಟನ್, ಉಪ್ಪು, ರುಬ್ಬಿದ ಮಸಾಲ ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಗರಂ ಮಸಾಲ, ತುಪ್ಪ ಹಾಕಿ ಬಾಡಿಸಿದರೆ ಮಟನ್ ಚಾಪ್ಸ್ ನಿಮ್ಮನೆಲ್ಲೋ ರೆಡಿ. ನೀವು ಸಹ ಬರ್ಬೋದು, ನಿಮ್ಮ ಅಡುಗೆ ರುಚಿನ ತೋರಿಸ್ಬೋದು. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆದರೆ ನಮ್ಮ ಇವತ್ತಿನ ಮಿಲಿಟರಿ ಹೋಟ್ಲಿಗೆ ಮುರಳಿಯವರೇ ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಮರೆಯಕ್ಕೆ ಚಾನ್ಸ್ ಇಲ್ಲ ಅಂತ ಇದ್ದಾರೆ. ಮೇಡಮ್ ಬನ್ನಿ, ಹೊರಗಡೆ ನೋಡ್ತಾ ಇದ್ದೀರಾ? ಹೆಂಗಿದೆ ಹೋಟ್ಲು? ಚೆನ್ನಾಗಿದೆಯಾ? ಮಿಲಿಟರಿ ಹೋಟ್ಲಿಗೆ ಹೋಗಿದ್ದೀರಾ? ಇಲ್ಲ. ಮಾತಾಡ್ರಿ, ಬನ್ರಿ. ಏನು ನಿಮ್ಮ ಹೆಸರು? ಸ್ವರ್ಣ ಲೋಕೇಶ್. ಸ್ವರ್ಣ ಅವ್ರು ಏನು ಮಾಡ್ಕೊಂಡಿದ್ದೀರಿ? ನಾನು HR ಆಗಿದ್ದೆ. HR ಆಗಿದ್ದೀರಾ? ಮಲ್ಟಿನ್ಯಾಷನಲ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀರಾ? ಅಡುಗೆ ಯಾವಾಗ ಮಾಡ್ತೀರಾ? ಯಾವಾಗಲೂ ದಿನ ಮಾಡಬೇಕಲ್ವಾ? ಮನೇಲಿ ಯಾರು ಇದ್ದೀರಾ? ನಾನು ನನ್ನ ಹಸ್ಬೆಂಡ್ ಇದ್ದೆ. ಓಕೆ, ಯಜಮಾನ್ ಹೆಸರೇನು? ಅಜಯ್. ಅಜಯ್ ಏನು ಮಾಡ್ತಾರೆ? ಅವರು ಸಾಫ್ಟ್ವೇರ್ ಇಂಜಿನಿಯರ್. ಅವರು ಸಾಫ್ಟ್ವೇರ್ ಇಂಜಿನಿಯರ್. ಸರಿ ಹೋಯ್ತು. ಮತ್ತೆ ಇವಾಗ ಏನು ಮಾಡ್ತೀರಾ ಅಡುಗೆನ? ಗುಂಡ್ಕಾಯಿ ಲಿವರ್ ಫ್ರೈ. ಗುಂಡ್ಕಾಯಿ ಲಿವರ್ ಫ್ರೈ ಮಾಡಕ್ಕೆ ಏನೇನು ತಂದಿದ್ದೀರಾ ಸ್ವರ್ಣ? ಗುಂಡೆಕಾಯಿ ಲಿವರ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಗುಂಡೆಕಾಯಿ, ಲಿವರ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಅರಿಶಿನ, ಚಿಕನ್ ಮಸಾಲ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಲಿಡ್ಡಿರೋ ಪ್ಯಾನ್ ಬೇಕು. ಲಿಡ್ಡಿರೋ ಪ್ಯಾನ್ ಬೇಕಾ? ಎಷ್ಟು ವರ್ಷ ಆಯ್ತು ಕೆಲ್ಸಕ್ಕೆ ಸೇರಿ? 2 years. 2 yearsಯಿಂದ HR ಹಾಂ. ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ? ಎಷ್ಟು ಜನಕ್ಕೆ ಕೆಲಸದಿಂದ ತೆಗ್ದಿದ್ದೀರಾ? ಇಲ್ಲ, ತೆಗಿಯೋಕ್ಕೆ ನಮ್ಗೆ ರೈಟ್ಸ್ ಇಲ್ಲ, ಕೊಡ್ಸಿದ್ವಿ. ಕೊಡ್ಸೋಕ್ಕಷ್ಟೇ ರೈಟ್ಸಾ? ಸಾಕಾ? ಇಷ್ಟಿನ ದುಡ್ಡು ಕೊಡ್ಲಾ? ಸಾಕು. ತೆಗಿಯೋಕ್ಕೆ ರೈಟ್ಸ್ ಇಲ್ಲ, ಕೊಡಿಸ್ಬೋದು. ಎಸ್ ಮೇಡಮ್, ಏನು ಹೇಳ್ತಾರೆ? ಬೇಸಿಕಲಿ ಮೈಸೂರು. ನಾನು ನೀವು ಮೈಸೂರು? ಎಲ್ಲಿ ಮೈಸೂರಲ್ಲಿ? ರಾಜರಾಜೇಶ್ವರಿ ನಗರ. ಎಲ್ಲಿ ಬರ್ತೀರಿ? ರಾಜರಾಜೇಶ್ವರಿ ನಗರ, ಭೋಗಾದಿ ಹತ್ರ. ಭೋಗಾದಿ ಹತ್ರ ಬರುತ್ತಾ? ಆಯಿಲ್. ಮದುವೆ ಆದಮೇಲೆ ಬೆಂಗಳೂರಿಗೆ ಬಂದಿದ್ದಾ? ಹಾಂ. ವೆರಿ ಗುಡ್. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕಲ್ಲ? ಸಾಕು. ಮಲ್ಲಿರ್ ನೀವು ನಿಮ್ಮ ಯಜಮಾನ್ ಇಬ್ರೇನಾ? ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಮಾಡಿ ತಿಂದು ಬಾಕ್ಸಲ್ಲಿ ಹಾಕೊಂಡು ಇಬ್ರು ಒಂದೇ ಶಿಫ್ಟ್ ಇಬ್ರಿಗೂ ಆಲ್ಮೋಸ್ಟ್ ಅಲ್ಲ? ಶಿಫ್ಟ್ ಒಂದೇ, ನನ್ನ ಡ್ರಾಪ್ ಮಾಡಿ ಅವ್ರು ಹೋಗ್ತಾರೆ. ಹೌದಾ? ಹಂಗಂದ್ರೆ ಪರವಾಗಿಲ್ಲ ಬಿಡಿ. ಕಾದಿದೆ ಅಲ್ವಾ? ಹಾಕೋಬೋದು. ಓಕೆ, ಇದು ಯಾವ ಜೊತೆ ಚೆನ್ನಾಗಿರುತ್ತೆ ಸ್ವರ್ಣ? ಚಪಾತಿ ರೈಸ್ ಎರಡು ಜೊತೆ ಚಪಾತಿ ರೈಸಿಗೆ ಚೆನ್ನಾಗಿರುತ್ತಾ? ಎಸ್. ಜಾಸ್ತಿ ಗ್ರೇವಿ ಬೇಕಂದ್ರೆ ಜಾಸ್ತಿ ಆನಿಯನ್ ಯೂಸ್ ಮಾಡ್ಬೋದು. ಗ್ರೇವಿನಾ ಗೊಜ್ಜಾ ಇದು? ಡ್ರೈಯೂ ಮಾಡ್ಬೋದು, ಗ್ರೇವಿ ಥರ. ಗಟ್ಟಿ ಗೊಜ್ಜು ಇರುತ್ತಾ? ಗಟ್ಟಿ ಗೊಜ್ಜು. ಗಟ್ಟಿ ಗೊಜ್ಜು. ಓಕೆ, ಹಾಕ್ಬೋದಾ? ಇಷ್ಟೊಂದು ಬೇಕಾ ಅಷ್ಟಕ್ಕೆ? ಹಾ. ಲಿವರು ಮತ್ತೆ ಗುಂಡ್ಕಾಯಿ ಎರಡು ಹಾಕ್ತಾ ಇದ್ದೀರಾ? ಫಸ್ಟ್ ಲಿವರ್ ಹಾಕಬೇಕು, ಆಮೇಲೆ ಓಕೆ. ಅಜಯ್ಗೆ ಏನು ಇಷ್ಟ? ಎಲ್ಲ ಇಷ್ಟ ಅವ್ರಿಗೆ. ಎಲ್ಲ ಇಷ್ಟ ಅದಲ್ಲ ರೀ, ಕೇಳಿದ್ರಿ ಅಡುಗೆ ಏನು ಇಷ್ಟ ಅಂತ ಕೇಳಿ. ಅದೇ ಅಡುಗೆನೇ ಎಲ್ಲ ಇಷ್ಟ ನಾನು ಮಾಡೋದು. ಉಪ್ಪಿಟ್ಟಿಂದ ಹಿಡ್ದು ಎಲ್ಲಾನು ನಾನ್ ವೆಜ್ ತನಕನೇ ಎಲ್ಲ ಇಷ್ಟ. ಯಾವುದು ಚೆನ್ನಾಗಿಲ್ಲ ಅಂತ ಹೇಳೇ ಇಲ್ವಾ ಇನ್ನ? ಇಲ್ಲ, ಹೇಳಿಲ್ಲ. 2 ವರ್ಷ ಅಲ್ಲ ಮದುವೆ ಆಗಿರೋದು? ಇನ್ನ 1 ವರ್ಷನೂ ಆಗಿಲ್ಲ. 1 ವರ್ಷನೂ ಆಗಿಲ್ವಾ? ಎಲ್ಲ ಚೆನ್ನಾಗಿರುತ್ತೆ ಬಿಡಿ, ನೀವೇನೇ ಮಾಡಿದ್ರು ಚೆನ್ನಾಗಿರುತ್ತೆ. ಅದಕ್ಕೆ ಪಾಪ ಅವ್ರ ಮೇಲೆ ಪ್ರಯೋಗ ಮಾಡಿ ಬಂದಿದಾರ ಅವ್ರಿಗೆ. ಬಂದಿದ್ದಾರೆ. ಅಜಯ್ ಎಲ್ಲಿದ್ದೀರಾ? ಏನ್ ಸರ್ ಹಿಂಗೆ ಪ್ರಯೋಗ? ಎಷ್ಟು ಕೆಜಿ ಜಾಸ್ತಿ ಆದ್ರಿ ಅಜಯ್ ಅವರು ಮದುವೆ ಆದ್ಮೇಲೆ? ಜಾಸ್ತಿ ಆಗಿದ್ದಾರೆ. ಹಾಗೆ ಆಗಿರ್ತಾರೆ ಪಾಪ. ಚೆನ್ನಾಗಿರೋ ಅನ್ನೋ ಸೀನೇ ಇಲ್ವಲ್ಲ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಅಡುಗೆನೇ ನಂಗೆ ಇಷ್ಟ. ಗುರಿ ಅಡುಗೆನೇ ಮಾಡ್ತಾರ ಇಬ್ಬರಿಗೇನೇನೆ? ಇಲ್ಲ, ನಂಗೆ ಜಾಸ್ತಿ ಜನ ಕುಕ್ ಮಾಡೋಕ್ಕೂ ಇಷ್ಟ. ಏನ್ ಮಾಡೋದು? ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ. ಮಾಡ್ತೀನಿ. ಒಂದು 3 ವರ್ಷ ಆದ್ಮೇಲೆ ಬೇಜಾರಾಗ್ಬಿಡುತ್ತೆ. Long term ಸಾಫ್ಟ್ವೇರ್ plan. ಇಂಜಿನಿಯರ್ ಬೇಜಾರಾಗ್ಬಿಡುತ್ತೆ. ಒಂದು 4 ವರ್ಷ ಕೆಲಸ ಮಾಡ್ತೀರಾ, 5 ವರ್ಷ ಮಾಡ್ತೀರಾ, ಆಮೇಲೆ ಬೋರ್ ಆಗುತ್ತೆ. ಅವಾಗ ರೆಸ್ಟೋರೆಂಟ್ ಓಪನ್ ಮಾಡಿ. ಏನು ಹಾಕಿಲ್ಲ, ಈರುಳ್ಳಿ ಮತ್ತೆ. ಎಸ್ ವೆರಿ ಸಿಂಪಲ್, ಎಲ್ಲರೂ ಮಾಡ್ಬೋದು. ಇದಾ? ಹಾಂ. ಎಲ್ಲರೂ ಮಾಡ್ಬೋದು.
ಪಾಪ ಏನೋ ಅಜಯ್ ತಿನ್ನಕ್ಕಿದ್ದಾರೆ ಅಂದ್ರೆ ಇಲ್ಲ ನಿಜ ಚೆನ್ನಾಗಿರುತ್ತೆ. ಇವಾಗ ಕರಿ ತಿಂತಾಳ್ರಿ ನಿಮ್ಮ ಯಜಮಾನ್ರಿ ಇಲ್ಲಿ. ಎಸ್ ಹಾಕ್ಬೋದಾಕಿ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಅಷ್ಟೊಂದು ಬೇಕಾ? ಏಯ್ ಇಲ್ಲ ಬೇಕು. ಅಯ್ಯೋ ಕರ್ಮ ಕಾಂಡ ಹೆಂಗಾರ ಮಾಡ್ಕೊಳಪ್ಪ ನಮಗೂ ನಿಜ ಬೇಕು. ಅಲ್ಲಿ ಇರೋದೇ ಲಿವರ್ ಇಲ್ಲ, ಇಷ್ಟು ನೋಡಿ. ಇಷ್ಟು ಅದಕ್ಕೆ ಇಷ್ಟು ಶುಂಠಿ ಬೆಳ್ಳಿ ಪೇಸ್ಟಾ? ಏನೇನು ಬ್ರೇಕ್ಫಾಸ್ಟ್ ಮಾಡ್ತೀರಿ ಬೆಳಿಗ್ಗೆ ಹೊತ್ತು? ನಾನು ರಾಗಿ ದೋಸೆ ಜಾಸ್ತಿ ಮಾಡ್ತೀನಿ. ಅದ್ಯಾಕೋ ಹಂಗೆ? ಒಳ್ಳೇದು ಅಂತ ಓಹೋ ರಾಗಿ ದೋಸೆ. ಓಕೆ. ಆಮೇಲೆ ಉಪ್ಪಿಟ್ಟು. ಓಕೆ. ನಾನು ರೈಸ್ ಐಟಮ್ ಮಾಡಲ್ಲ ಬೆಳಗ್ಗೆ ಹೊತ್ತು. ಬೆಳಿಗ್ಗೆ ರೈಟ್ ಕೆಲಸದಿಂದ ಬಂದಾಗ ಅಡುಗೆ ಮಾಡತ್ತೀರ್ಗ? ಮತ್ತೆ ಮಾಡಬೇಕು. ಓ ಸ್ವಲ್ಪ ರಿಸ್ಕ್ ಅನ್ಸುತ್ತಲ್ಲ? ಸುಸ್ತಾಗಿದೆ, ಹೆಲ್ಪ್ ಮಾಡ್ತಾರೆ ನನ್ನ ಹಸ್ಬೆಂಡ್. ಪಾಪ ಹೊಸ್ದಲ್ವಾ, ಹೆಲ್ಪ್ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ. ಹೋಟ್ಲ್ ಇಟ್ಟಿಗೆ ಹಂಗೆ ಓಡಲ್ವಾ? ಬರ್ಬೇಕಾದ್ರೆ ಬೇಜಾರಾಯ್ತು ಇವತ್ತೆಲ್ಲ ಹೋಟ್ಲ್ ತಿನ್ಕೊಂಡು ಬಂದ್ಬಣ್ಣ ಆ ಥರ ಸೀನ್ಗಳಿಲ್ವಾ? ಇದೆ, ಬಟ್ ಜಾಸ್ತಿ ನನಗೆ ಕುಕ್ ಮಾಡಕ್ಕೆ ಹೇಳ್ತಾರೆ. ಹೌದಾ? ಕರೆಕ್ಟ್. ಅದನ್ನು ಅದೇ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಯಾವ್ದಾರ ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡೋಗಿದ್ದಾರೆ ನಿನ್ನ? ಇಲ್ಲ. ಒಂದು ಒಳ್ಳೆ ಮಿಲ್ಟ್ರಿ ಹೋಟ್ಲಿಗೆ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ ಫ್ಯಾಮಿಲಿ ಡೀಲಕ್ಸ್ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಓಕೆ. ದಾಸರಳ್ಳಿಲಿ ಮತ್ತು ವಿಜಯಪುರದಲ್ಲಿ. 1000 ರೂಪಾಯಿ ಗಿಫ್ಟ್ ವೈಚರ್ ಕೊಡ್ತೀನಿ ನಿಮಗೆ, ನಿಮ್ಮ ಯಜಮಾನ್ರಿಗೆ. ತಗೊಂಡೋಗಿ ಏನು ಬೇಕಾದ್ರೆ ತಿನ್ಕೊಂಬನ್ನಿ. ಓಕೆ. ಒಳ್ಳೆ ಬ್ಯಾಟ್ಸ್ಮನ್ ಅವರು. ಹಾಂ, ತಿಂತಾರೆ ಚೆನ್ನಾಗಿ. ತಿಂತಾರ ಚೆನ್ನಾಗಿ? ಇದು ಹಸಿ ವಾಸನೆ ಹೋದ್ಮೇಲೆ ಹೋಯ್ತು. ಗುಂಡ್ಕಾಯಿ ಹಾಕೋಣ. ಕುನ್ಕಾಯಿ ಹಾಕ್ತಾ ಇದ್ದೀರಾ? ಹಾಕು. ಇವೆಲ್ಲ ಯಾರ ಥರ ನಿಮ್ಮಲ್ಲಿ? ಅವರೇ ನೀವೇನ್ ಹೋಗಲ್ವಾ? ಚಾಪ್ ಮಾಡೋದು ಅವರೇ. ಹೌದಾ? ಮತ್ತೆ ನೀವೇನು ಮಾಡೋದು? ಸುಮ್ಮನೆ ಹಾಕಿ. ಗುಂಡ್ಕಾಯಿ ಇದನ್ನ ಸಣ್ಣದಾಗಿ ಪೀಸ್ ಮಾಡಿದ್ದಾರೆ. ತುಂಬ ಸಣ್ಣದಾಗಿ ಮಾಡಬೇಕು. ಓಕೆ, ವೆರಿ ಗುಡ್. ಇದು ಅವರೇ ತರದಾ? ತಾವೇನೋ ಹೋಗಲ್ವಾ ಪರ್ಚೇಸಿಂಗ್ಗೆ ತರಕಾರಿ ತರಕ್ಕೆ? ತರಕಾರಿಗೆ ಹೋಗ್ತೀರಾ? ಅವರು ಮೈಸೂರಿನವ್ರೆ? ಅವ್ರು ಕೇರ್ಪೇಟೆ. ಅವರೇ? ಓಕೆ. ಮೈಸೂರಿಗೆ ಹೋಗ್ತಾ ಇರ್ತೀರಾ ಇಲ್ವಾ ಈಗ? ಹೋಗ್ತೀವಿ. 15 days once ಹೋಗ್ತೀವಿ. 15 days once. ಏನದು? ಅರ್ಶಿನ. ಓಕೆ. ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡೋಣ. ಅದು ಸಿಡಿಯತ್ತೆ. ಏನು? ಗುಂಡ್ಕಾಯಿ ಸಿಡಿಯತ್ತೆ. ಏನು ಸಿಡಿಯಲ್ಲ. ಬಂದ್ರಿ ಅಷ್ಟು ದೂರ ಹೋಗ್ಬೇಡಿ ನೀವು. ಇವ್ರೊಂಥರ ಬಾಂಬ್ ಆಗ್ತಂಗೆ ಸಾರ ಸಿಡಿಯುತ್ತೆ. ಹೋಗಿ ರೇ, ನಮಗೆ ಭಯ ಬಿಡಿಸ್ತೀರಲ್ರಿ. ಅದೇನು ಸಿಡಿಯಲ್ಲ, ಮಾಡಿ ನಾನಿದ್ದೀನಿ. ಮೈಸೂರಲ್ಲಿ ಯಾವ್ಯಾವ ಹೋಟ್ಲಿಗೆ ಹೋಗಿದ್ದೀರಾ ಯಜಮಾನ್ ಕರ್ಕೊಂಡು? ತ್ರಿಬಲ್ ಆರ್. ಆಮೇಲೆ ಅಲ್ಲಿ ದೊನ್ನೆ ಬಿರಿಯಾನಿ ಅಂತ ಇದೆ. ಎಲ್ಲೋ ಮೈಸೂರಲ್ಲಿದೆ. ದೊನ್ನೆ ಬಿರಿಯಾನಿ ಶುರು ಆಗೋಯ್ತಾ? ಹೌದು. ಆಮೇಲೆ ಸರಸ್ವತಿಪುರಮಲ್ಲಿದೆ. ಆಮೇಲೆ ಹನುಮಂತು. ಆಮೇಲೆ ಅಷ್ಟೇನಾ? ನೀರು ಹಾಕ್ತೀರಾ? ಸಾಕಾ? ಹಾಕಂಗಿಲ್ಲ. ಬೇಡವಾ? ಓದಿದ್ದು ಯಾವ ಕಾಲೇಜ್? ಮೈಸೂರಲ್ಲಿ ಯೂನಿವರ್ಸಿಟಿ. ಮೈಸೂರು ಯೂನಿವರ್ಸಿಟಿನಾ? MBA ಮಾಡಿ ಕೆಲಸಕ್ಕೆ ಸೇರಿದ್ರಾ? ಕೆಲಸಕ್ಕೆ ಸೇರಿದ್ಮೇಲೆ ಮದುವೆ ಆದ್ರೆ? ಮದುವೆ ಆದ್ಮೇಲೆ ಕೆಲಸ ಆಯ್ತಾ? ಇಲ್ಲ, ಕೆಲಸಕ್ಕೆ ಸೇರಿದ್ಮೇಲೆ ಮದುವೆ ಆಗಿತ್ತು. ಇದು ಯಾವ ರೀತಿ ಚೆನ್ನಾಗಿರುತ್ತೆ ತಿನ್ನಕ್ಕೆ? ಚಪಾತಿ, ರೈಸ್, ತಿಳಿ ಸಾರು ಜೊತೆ ಚೆನ್ನಾಗಿರುತ್ತೆ. ತಿಳಿ ಸಾರು ಜೊತೆ ಚೆನ್ನಾಗಿರುತ್ತಾ? ಓಕೆ. ನೀರು ಸಾಕಾ ಕುಕ್ ಮಾಡಕ್ಕೆ? ನೀರು ಅದೇ ಬೆಂದೋಗುತ್ತೆ. ಅದೇ ನೀರು ಬಿಡುತ್ತೆ. ಓಕೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಹಾಕಿ ಬಿಡ. ಇವಾಗ ಸದ್ಯಕ್ಕೆ ಸ್ವಲ್ಪ ಹಾಕಿರ್ತೀನಿ. ಓಕೆ. ಆರ್ತಾ? ಇಲ್ಲ. ಉಪ್ಪನ್ನು ಹಾಕಿದ್ದಾರೆ ಸ್ವಲ್ಪ. ಈಗಲೇ ಉಪ್ಪು ಹಾಕ್ತಾ ಇರೋದು? ಅವಾಗಿಂದ ಉಪ್ಪು ಹಾಕಿಲ್ಲ ಅಲ್ವಾ? ಹಾಕಿಲ್ಲ. ಎಸ್ ಮೇಡಮ್. ಆಮೇಲೆ ಅದೊಂದು ಸ್ವಲ್ಪ ಇದಾಗಿ ಇವಾಗ ಸ್ವಲ್ಪ ಕುಕ್ ಆಗಬೇಕಾ? ಮುಚ್ಚೋಣ ಸ್ವಲ್ಪ. ಮುಚ್ಚೋಣ. ಒಂದು ಸ್ವಲ್ಪ ಸ್ಟಿರ್ ಮಾಡಿಬಿಟ್ಟು ಮಾಡಿ. ಇದು ಬ್ಲಡ್ ಕಮ್ಮಿ ಇರೋರಿಗೆಲ್ಲ ತುಂಬಾ ಒಳ್ಳೆಯದು. ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇದನ್ನ. ಗುಂಡ್ಕಾಯಿ ಲಿವರ್ ತಿಂದ್ರೆ ರಕ್ತದ ಪ್ರಮಾಣ ಜಾಸ್ತಿ ಆಗುತ್ತೆ ಡಾಕ್ಟರ್ ಹೇಳ್ತಾರೆ. ವಿಟಮಿನ್ ಎ ಅಂಡ್ B12 ಅಂತ ಇದೆ ಅಂಶ ಇದೆ ಇದರೊಳಗಡೆ. ವೆರಿ ಗುಡ್. ಮತ್ತೆ ವಾರದಲ್ಲಿ ಎಷ್ಟು ದಿನ ನಾನ್ ವೆಜ್ ಬನ್ನಿ? 2 days. ಯಾವತ್ತು? ಟ್ಯೂಸ್ಡೇ ವೆಡ್ನೆಸ್ಡೇ ಒಂದಿನ, ಒಂದಿನ, ಭಾನುವಾರ ಕಂಪಲ್ಸರಿ. ಶನಿವಾರ ಎಲ್ಲಿಗೆ ಹೋಗೋದು ಯಜಮಾನ ಕರ್ಕೊಂಡು? ರಜಾ ಇದ್ದೇ ಇರುತ್ತಲ್ಲ. ಊರಿಗೆ ಹೋಗ್ಬೇಕಲ್ಲ. ಮೈಸೂರು ಹೋಗ್ಬಿಡ್ತೀರಾ? ಫ್ರೈಡೇ ನೈಟ್ ಹೋಗ್ಬಿಡ್ತೀರಾ? ಫ್ರೈಡೇ 6:30-7 ಗಂಟೆ ಆಫೀಸ್ ಬಿಟ್ರೆ ಸೀದಾ ಮೈಸೂರು. ತಿರ್ಗಿ ವಾಪಸ್ ಬರೋ ಸಂಡೇ ನೈಟಾ? ಸಂಡೇ ನೈಟ್ ಇಲ್ಲ, ಮಂಡೇ ಮಾರ್ನಿಂಗು. ಎಸ್ ಮೇಡಮ್, ಹಾಕೊಳ್ಳಿ. ಎಣ್ಣೆ ಬಿಟ್ಟಿದೆ, ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಗುಂಡ್ಕಾಯಿನ ಹಾಕೊಂಡಿದ್ದಾರೆ. ಇದರಲ್ಲಿ ವಿಟಮಿನ್ ಎ ಇದೆ, B12 ಇದೆ. ತಿನ್ನಿ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸ್ವರ್ಣ ಅವರು ಹಾಕಿ.
ಇವಾಗ ಲಿವರ್ ಆಗ್ತಾ ಇದ್ರಲ್ವಾ? ಹಾಂ ಲಿವರ್. ಫಸ್ಟ್ ಗುಂಡ್ಕಾಯಿ, ಈಗ ಲಿವರು. ಚಿಕನ್ ಲಿವರ್, ಇದು ಚಿಕನ್ ಗುಂಡ್ಕಾಯಿ. Chicken liver. ಎಸ್. ಚಪಾತಿ ಎಲ್ಲ ಒತ್ತುತ್ತೀರಾ? ಹಾಂ ರೊಟ್ಟಿ ತಟ್ತೀರಾ? ಪೂರಿ ಒತ್ತುತ್ತೀರಾ? ರೊಟ್ಟಿ ಚೆನ್ನಾಗಿ ಮಾಡ್ತೀನಿ ನಾನು. ಅಕ್ಕಿ ರೊಟ್ಟಿನಾ? ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎರಡು. ಓಕೆ. ಕೇರ್ಪೇಟೆಗೆ ಹೋಗೋದಾ ಮೈಸೂರಿಗೆ ಹೋಗೋದಾ? ನೀವು ಮೈಸೂರು ಮನೇಲಿ ಬಿಟ್ಟು ಅವ್ರು ಕೇರ್ಪೇಟೆಗೆ ಹೋಗಿ ಬರ್ತಾರಾ ಅಥವಾ ಇಬ್ರು ಸೇರಿ ನಾನು ಹೋಗಬೇಕು. ನೀವು ಹೋಗ್ಬೇಕಾ? ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಲಿವರ್ ಹಾಕಿ, ಹಾಕಿ, ಹಾಕ್ತೀನಿ ಹಾಕಿ. ನಾನು ಅದಕ್ಕೆ. ಸಾಕು. ಸಾಕಾ? ಚಿಕನ್ ಮಸಾಲ ಹಾಕ್ತೀನಿ. ಚಿಕನ್ ಮಸಾಲ ಹಾಕಿ ಮೇಡಮ್. ಚಿಕನ್ ಮಸಾಲ. ಓಕೆ. ಇದನ್ನ ಪೆಪ್ಪರ್ ಪೌಡ್ರಲ್ಲೂ ರಿಪ್ಲೇಸ್ ಮಾಡ್ಬೋದು ತುಂಬ ಸ್ಪೈಸಿ ಬೇಕಂದ್ರೆ. ಅಂದ್ರೆ ಈ ಚಿಕನ್ ಮಸಾಲ ಹಾಕೋಬಹುದು, ಪೆಪ್ಪರ್ ಪೌಡರ್ Pepper powder. ಅವಾಗ ಪೆಪ್ಪರ್ ಗುಂಡ್ಕಾಯಿ ಲಿವರ್ ಪೆಪ್ಪರ್ ಫ್ರೈ ಆಗುತ್ತೆ. ಇವಾಗ ಬರೀ ಫ್ರೈ ಆಗುತ್ತೆ. ಇನ್ನೇನು ಹಾಕ್ಬೇಕು? ಪೆಪ್ಪರ್ ಬೇಡವಾ? ಇಲ್ಲ ಹಾಕಿದ್ರು ಸ್ವಲ್ಪ ಹಾಕ್ರಿ, ಹಾಕ್ಬೋದು. ಚೆನ್ನಾಗಿರುತ್ತೆ ಹಾಕ್ರಿ. ಲಿವರ್ಗೆಲ್ಲ ಸ್ವಲ್ಪ ಪೆಪ್ಪರ್ ಬಿದ್ದರೆ ಮಜಾ ಇರೋದು, ಹಾಕ್ರಿ. ಸ್ಪೈಸಿ ಇರುತ್ತೆ. ಓಕೆ. ಎಸ್. ಆಕ್ಚುಲಿ ನೀವು ಚಿಕನ್ ಮಸಾಲ ಹಾಕಿದ್ರು ಕೂಡ ಪೆಪ್ಪರ್ ಹಾಕಿದ್ರೆ ಅದು ಹೌದು. ಮಜಾ ಬರೋದು. ಅವರೆಷ್ಟು ವರ್ಷ ಆಯಿತು ಯಜಮಾನ್ರು ಕೆಲಸಕ್ಕೆ ಸೇರಿ ಬೆಂಗಳೂರು? ಅವ್ರು 8 years 9 years ಆಗಿದೆ. ಬೆಂಗಳೂರೆಲ್ಲ ತೋರಿಸಿದ್ರಾ? ಎಲ್ಲ ನೋಡಿದ್ರಾ? ಹಾಂ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲಿ ನೋಡಿದ್ರಾ? ಎಲ್ಲ ಮಾಲು, ಎಲ್ಲ ಹೋಟೆಲ್ಲು ಎಲ್ಲ ಆಯ್ತಾ? ವೆರಿ ಗುಡ್. ಬಟ್ ಮಿಲಿಟರಿ ಹೋಟ್ಲಿಗೆ ಕರ್ಕೊಂಡೋಗಿಲ್ಲ ನೀವು? ನಾನು ಇಲ್ಲ. ನಾನು ಕೊಡ್ತೀನಿ ಕೂಪನ್, ಕರ್ಕೊಂಡೋಗಿ. ಓಕೆ. ಓಕೆ. ಏನದು? ಕೊತ್ತಂಬರಿ. ಕೊತ್ತಂಬರಿ ಸೊಪ್ಪು ಅದು ಫುಲ್ ಬಾಯ್ಲ್ ಆಗಬೇಕು. ಕಾಯ್ತು. ಓಕೆ. ಸಣ್ಣದಾಗಿ ಹೆಚ್ಚಿರುವಂಥ ಗುಂಡ್ಕಾಯಿ, ಸಣ್ಣದಾಗಿ ಹೆಚ್ಚಿರುವಂಥ ಚಿಕನ್ ಲಿವರು, ಇವೆರಡನ್ನೂ ಸೇರಿಸಿ ಒಂದು ಒಳ್ಳೆ ಫ್ರೈಯನ್ನು ಮಾಡೋಕ್ಕೋಸ್ಕರ ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಸ್ವರ್ಣ ಅವರು ಬಂದಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಸರ್. ಅನ್ನ ರಸಮ್ಗೆ, ಚಪಾತಿ ಪೂರಿಗೆ ಅದ್ಭುತವಾಗಿರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಚೆನ್ನಾಗೂ ಕಾಣ್ತಾ ಇದೆ. ಕಂಡ್ರೆ ಸಾಕು ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀವಿ ನಾವು. ಆಗಿದೆಯಾ? ಆಫ್ ಮಾಡ್ಬೋದಾ? ಓಕೆ. ಲಿವರ್ ಗುಂಡ್ಕಾಯಿ ಫ್ರೈ. ಲಿವರ್ ಗುಂಡ್ಕಾಯಿ ಫ್ರೈನ ಮಾಡೋಕ್ಕೋಸ್ಕರ ಸ್ವರ್ಣ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಚೆನ್ನಾಗಿದ್ದಾರೆ ನಿಮ್ಗೆ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದರೆ ನಾವೇ ತಿನ್ಕೊಳ್ತೀವಿ. ಬನ್ನಿ. ಯಾರ ಜೊತೆ ಬಂದಿದ್ದೀರಿ? ಹಸ್ಬೆಂಡ್ ಅಜಯ್ಯಾ? ಅಜಯ್. ಅಜಯ್ ಬನ್ನಿ ಸರ್. ಏನಂತ ಕರಿತೀರಾ ಮಲ್ಲ ಅಜಯ್ಗೆ? ಅಜಯ್. ಅಜಯ್ ಅಂತ ಏನು ಕರೆಯೋದಾ? ಕರೀರಿ, ಹೆಂಗೆ ಕರಿತೀರ ನೋಡೋಣ. ಕರೀರಿ, ಒಳ್ಳೆ ಕತೆ ಎಲ್ಲ. ಹೆಂಗೆ ಬರೋದವರು? ಅಜಯ್ ಬನ್ನಿ. ಅಯ್ಯೋ, ಅಷ್ಟೇ 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 ಲೌಡ್ ಸ್ಪೀಕರ್ ಅಷ್ಟೇ ಇರೋದು. ಅಷ್ಟೇ. ಸ್ವಲ್ಪ ಜೋರಾಗಿ. ಅಜಯ್. ಅಜಯ್ ಬನ್ನಿ. ಅಯ್ಯೋ, ಅವ್ರು ಏನು ಕೇಳಿದ್ರು ಅಂದ್ರೆ ತಿರ್ಗಾ ಇದೇನಾ ಅಂದ್ರು. ಹೂ ಸರ್ ಅಂದ್ರೆ ಭಯ ಬಿದ್ದಲ್ಲ ನಿಂತೀರ. ಅಜಯ್ ನಮಸ್ಕಾರ, ಬನ್ನಿ ಸರ್. ಆಯ್ತು ಸರ್. ನಮಸ್ಕಾರ, ಕೂತ್ಕೊಳ್ಳಿ ಅಜಯ್. ಅಜಯ್ ಮತ್ತೆ ಏನು ಸಮಾಚಾರ? ಇವಾಗ ಸರ್ ಏನು ಅಜಯ್ ಒಂದು ರಿಜೆಕ್ಷನ್ ಬಲ್ವಂತೆ ನೀವು? ಇಲ್ಲ ಸರ್, ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ವಿಚಾರದಲ್ಲಿ. ನೋಡಿದ್ರಾ ಹೆಂಗ್ ಸಪೋರ್ಟು? KR ಪೇಟೆಯವರು ಮೈಸೂರು ಸಪೋರ್ಟು. ಇರ್ಲಿ ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಜಯ್ ಅವರು ಬಂದಿದ್ದಾರೆ. ಅಜಯ್ ಹೇಳಿ ಸರ್. ಎಲ್ಲ ಚೆನ್ನಾಗಿ ಮಾಡ್ತಾರಾ? ನಿಮ್ಗೆ ಯಾವತ್ತು ಇವತ್ತು ಯಾವ್ದು ಚೆನ್ನಾಗಿ ಮಾಡಿಲ್ಲ ಅಂತ ಅನ್ಸೇ ಇಲ್ವಾ? ಸ್ವಲ್ಪ ಕೆಲವೊಂದು ಅಡುಗೆ ಐಟಮ್ಗಳಲ್ಲಿ ಉಪ್ಪು ಕಮ್ಮಿ ಆಗ್ಬೋದು. ಸೊ ನಾವೇ ಟ್ರೈ ಉಪ್ಪು ನೋಡೋದು. ಕಡಿಮೆ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅಥವಾ ಜಾಸ್ತಿ ಆದ್ರೆ ಹೇಳ್ಬೋದು ಕಡಿಮೆ ಹಾಕು ಅಂತ. ಅದು ಬಿಟ್ಟು ಬೇರೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದ್ಸಲ ಟೇಸ್ಟ್ ಏನಾರ ಡಿಫರ್ ಆಯ್ತು ಅಂದ್ರೆ ಈ ತರ ಪೆಪ್ಪರ್ ಪೌಡ್ರು ಇಲ್ಲ ಏನೋ ಒಂದು ಹಾಕಿ ಅದನ್ನ ಮೇಕಪ್ ಮಾಡಿ ಆಲ್ಮೋಸ್ಟ್ 80% ತುಂಬಾ ಚೆನ್ನಾಗಿ ಮಾಡ್ತಾರೆ. 20% ಕೆಲವೊಂದ್ಸಲ ಟೇಸ್ಟ್ ನಾವೇ ನೋಡೋದ್ರಿಂದ ನಾವೇ ಹೂನ್ಕೊಂಡು ಚೆನ್ನಾಗಿದೆ ಮುಂದಕ್ಕೆ ಹೋಗ್ತಾ ಇರಬೇಕು. ಅದು ಒಂಥರ ಬೆಸ್ಟ್ ಐಡಿಯಾ. ಅದು ಸುಮ್ಮನೆ ಚೆನ್ನಾಗಿಲ್ಲ ಅನ್ನೋದು, ಆಮೇಲೆ ನೀವೇ ಮಾಡಿ ಅನ್ನೋದು ತುಂಬಾ ಹೆಲ್ಪ್ ಮಾಡ್ತೀರಂತೆ ಅಡುಗೆ ಮನೇಲಿ. ಸರ್ ಇಬ್ಬರೇ ಇರೋದ್ರಿಂದ ಇಬ್ರು working ಇರೋದ್ರಿಂದ ಮಾಡಿ ಸರ್, ಮಜವಾಗಿರುತ್ತೆ. ಯಾಕಂದ್ರೆ ಅದು ಅವಾಗಲೇ ಮಜವಾಗಿರೋದು. ಈಗ ಅಟ್ಲೀಸ್ಟು ಏನು ಮಾಡ್ತಾ ಇದ್ದಾರೆ, ಹೆಂಗಾಗುತ್ತೆ ಅಂತ ಗೊತ್ತಾಗ್ತಾ ಇರುತ್ತೆ ಇಬ್ಬರಿಗೂ. ಇದ್ರ ಜೊತೆ ಏನು ಚೆನ್ನಾಗಿರುತ್ತೆ ಅಜಯ್? ಸರ್ ಯೂಶಲಿ ಇದು ಲಿವರ್ ಗುಂಡ್ಕಾಯಿ ಫ್ರೈ ಮಾಡಿದಾಗ ಚಪಾತಿ ಮಾಡ್ತಾರೆ. ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲ ಚೆನ್ನಾಗಿರ್ಬೋದು. ಹೌದು ಸರ್. ಓಕೆ ಮೂರ್ತಿ ಪಾಪ ಇಲ್ಲಿ ಅವ್ರಿಗೊಂದು ಪ್ಲೇಟ್ ಕೊಡ, ನನಗೊಂದು ಪ್ಲೇಟ್ ಕೊಡ. ಇಲ್ಲಿ ನೀನು ಚಪಾತಿ ತಿನ್ನಿ, ಇನ್ನೊಂದು ಅರ್ಧ. ಓಕೆ, ನೋಡ್ಬಿಡ್ತೀನಿ ತಳ ಹೆಂಗೆ ಮಾಡಿದ್ದಾರೆ ಅಂತ. ನಿಮಗೆ ಒಳ್ಳೆ ಒಂದು ಪ್ರಶಾಂತ್ ಹೋಟೆಲ್ ಕೂಪನ್ ಕೊಡ್ತೀನಿ. ನಿಮ್ಮ ವೈಫ್ನ ಕರ್ಕೊಂಡು ಅದ್ಭುತ ಊಟ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ಸರ್. ಓಕೆ. ಉಪ್ಪು ಕಡಿಮೆ ಉಪಯೋಗಿಸಿ.
ಯಾಕಂದ್ರೆ ಅದು ಇಡೀ ಅಡುಗೆನ ಹಾಳು ಮಾಡಿಬಿಡುತ್ತೆ. ಕಡಿಮೆ ಇರೋ ಸ್ವಲ್ಪ ಹಾಕೋಬೋದು, ಏನು ಟೆನ್ಷನ್ ಏನಾಗಲ್ಲ. ಚೆನ್ನಾಗಿದೆ, ಒಳ್ಳೆ ಫ್ರೈ ಚೆನ್ನಾಗಿದೆ, ಹೊಸ ಇದೆ. ದೇವರಾಜ ಮಾರ್ಕೆಟ್ನಲ್ಲಿ ಬೇಬಿ ಎಗ್ಸ್ ಸಿಗುತ್ತೆ, ಇದೇ ಹಾಕಿ ಆ ಬೇಬಿ ಎಗ್ಸ್ನ ಹಾಕಿ. ಓಕೆ. ಸಣ್ಣ ಸಣ್ಣದೆಲ್ಲ ಸಿಗುತ್ತೆ, ಮೊಟ್ಟೆ ಚೀಲ ಸಿಗುತ್ತೆ. ಅದನ್ನ ಇದ್ರ ಜೊತೆ ಮ್ಯಾಚ್ ಮಾಡಿ ನೋಡಿ ನನಗೆ ಫೋನ್ ಮಾಡಿ ಹೇಳಿ ಹೆಂಗಿತ್ತು ಅಂತ. ಸೊಣಾವ್ರೆ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೆ ರುಚಿಯಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಪಾಪ ಯಜಮಾನಿಗೂ ರಜಾ ಹಾಕ್ಸಿ ನಮ್ಮ ಕಾರ್ಯ ಕರ್ಕೊಂಡ್ಬಂದು ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೂರ ಓಮೋ ಪ್ಲೇಸ್ ಸಂಪಂಗಿ ನಮ್ಮ ನಗರ ಇವರ ಆಕರ್ಷಕ ಬಹುಮಾನ ನಿಮಗೋಸ್ಕರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತೆ, ಕೆಲವು ಸರಿ ಉಪ್ಪು ಕಡಿಮೆ ಆಗುತ್ತೆ. ಉಪ್ಪು ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ಕಡಿಮೆ ಮಾಡಿಕೊಂಡು ಕಡಿಮೆ ಆದಾಗ ಆಮೇಲೆ ಹಾಕ್ಕೊಂಡ್ರು ಕೂಡ ಅಂಥ ಪ್ರಾಬ್ಲಮ್ ಆಗಲ್ಲ. ಒಳ್ಳೆ ಐಟಮ್ ಮಾಡಿದಾಗ ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ. ತುಂಬ ಒಳ್ಳೆ ಕ್ರಮದಲ್ಲಿ ಮಾಡಿದ್ದಾರೆ. ಇದನ್ನು ತುಂಬಾ ಇವಾಗಲೇ ತರಿಸಿ ಇವಾಗಲೇ ಮಾಡ್ಕೊಂಡು ತಿಂದರೆ ಗೊತ್ತಾಗುತ್ತೆ ಎಷ್ಟು ಮಜವಾಗಿದೆ ಅಂತೇಳಿ. ಇದ್ರ ಜೊತೆಗೆ ಚಪಾತಿ, ಪೂರಿ, ತಿಳಿಸಾರು, ಅನ್ನ ಪಕ್ಕದಲ್ಲಿ ಒಂದು 2-3 ಇಟ್ಟು ಈ ಥರ ಪೀಸ್ಗಳು ಹಾಕ್ಕೊಂಡು ತಿಂದ್ಬಿಟ್ರೆ ಅದ್ರ ಮಜಾನೇ ಬೇರೆ. ಬೇಗ ಲಿವರ್ ಗುಂಡ್ಕಾಯಿ ತರಿಸ್ಕೊಂಡು ಇವತ್ತೇ ಮಾಡ್ಕೊಳ್ಳಿ. ಗುಂಡೆಕಾಯಿ ಲಿವರ್ ಫ್ರೈ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಹಸಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹುರಿದು ಗುಂಡೆಕಾಯಿ, ಅರಿಶಿನ ಹಾಕಿ ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಉಪ್ಪು, ಲಿವರ್ ಹಾಕಿ ಫ್ರೈ ಮಾಡಿ, ಚಿಕನ್ ಮಸಾಲ, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಗುಂಡೆಕಾಯಿ ಲಿವರ್ ಫ್ರೈ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒಳ್ಳೆ ಅಡುಗೆ ಮಾಡಿ ತೋರಿಸೋಕ್ಕೋಸ್ಕರ ನ್ಯೂ ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವರು ಬರ್ತಾ ಇದ್ದಾರೆ. ಸುಮಾರು 30-32 ವರ್ಷಗಳಿಂದ ಅಡುಗೆ ಮಾಡಿರುವಂಥ ಅನುಭವ, ಒಳ್ಳೆ ಕುಕ್ಕು. ಇಂಥದ್ದು ಬೇಕು ನಾನ್ ವೆಜಿಟೇರಿಯನ್ ಅಂದರೆ ಅಂಥದ್ದನ್ನ ತಯಾರು ಮಾಡ್ಕೊಳ್ಳೋವಂಥ ಕುಕ್ಕು ನಮ್ಮ ಕುಮಾರ್ ಅವರು. ಕುಮಾರ್ ಅವ್ರನ್ನ ಕರೆಸಿ ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಏನೇನು ಮಾಡ್ತಾರೋ ಅದೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತೇನೋ ನಾಟಿ ಕೋಳಿದೇನೋ ಮಾಡ್ಕೊಂಡು ಬಂದಿದ್ದಾರೆ ಅವತಾರ, ಅದೇನು ಮಾಡ್ತಾರೋ ಗೊತ್ತಿಲ್ಲ. ಏ ಕುಮಾರ್ ಬನ್ರಿ. ಅದೇ ಸರ್. ನಮಸ್ಕಾರ ಕುಮಾರ್. ನಮಸ್ಕಾರ. ಏನ್ರಿ ಸಮಾಚಾರ? ಎಲ್ಲ ಹೇಳ್ಬೇಕು. ಏನು ಮಾಡ್ತಾ ಇದ್ದೀರಾ ಕುಮಾರ್ ಇವತ್ತು? ನಾಟಿ ಸುಕ್ಕ ಅಂತ ಮಾಡ್ತೀವಿ ಸರ್. ನಾಟಿ ಕೋಳಿ ಸುಕ್ಕನಾ? ನಾಟಿ ಕೋಳಿದು. ನಾಟಿ ಕೋಳಿದು ನಾಟಿ ಸುಕ್ಕ ಅಂತ ನಿಮ್ಮ ಹೋಟೆಲ್ ಮಾಡ್ತೀರಾ? ಮಾಡ್ತೀವಿ ಸರ್. ಸುಕ್ಕ ಅಂದ್ರೆ ಏನು, ಮಂಗಳೂರು ತರದಾ? ಮಂಗಳೂರು ತರದ್ದೆ, ಆದ್ರೆ ಪೈಸಿ ನಮ್ಮ ಕಡೆ ನಾಟಿ ಸ್ಟೈಲಲ್ಲಿ ಇರ್ತದೆ. ನಾಟಿ ಸ್ಟೈಲಲ್ಲಿ ಇರ್ತದೆ. ಹೌದು, ಅವರು ಸ್ವಲ್ಪ ಕೋಕೋನಟ್ ಗಿಕ್ನಟ್ ಹಾಕಿ ಇದು ಮಾಡ್ತಾರೆ. ನಾವು ಕೋಕೋನಟ್ ಏನು ಹಾಕಲ್ಲ ಸುಕ್ಕಕ್ಕೆ. ನಾಟಿ ಸುಕ್ಕ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕುಮಾರ್ ಅವರು ಬಂದಿದ್ದಾರೆ. ಕುಮಾರ್, ನಾಟಿ ಸುಕ್ಕ ಮಾಡಕ್ಕೆ ಏನೇನು ತಂದಿದ್ದೀರಿ? ನಾಟಿ ಸುಕ್ಕ ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಗೋಡಂಬಿ, ಮೊಸರು, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಗುಂಟೂರು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ತಂದೂರಿ ಮಸಾಲ, ಸೋಯಾ ಸಾಸ್, ವಿನಿಗರ್, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಶುರು ಮಾಡೋಣ. ಈ ಅದ್ಭುತವಾಗಿರುವಂತ ಈ ಕೋಳಿಗೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಧನಿಯಾ ಪುಡಿನೂ ಹಾಕಿದ್ದೀರಾ? ಹೌದು. ಧನಿಯಾ ಪುಡಿ, ಖಾರದ ಪುಡಿ, ಖಾರದ ಪುಡಿನ ಹಾಕಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ವಿನಿಗರ್ ಹಾಕಿದ್ದೀರಾ? ವಿನಿಗರ್. ಹಾ. ಇದಕ್ಕೆ ಉಪ್ಪು, ಹುಳಿ, ಖಾರ ಹಿಡಿಬೇಕು. ಅಂದ್ರೆ ಉಳಿಬೇಕು. ನಿಂಬೆಹಣ್ಣಿನ ಬದಲು ವಿನಿಗರ್ ಹಾಕೊಂಡಿರ್ತಾರೆ ಅಷ್ಟೇ. ಸೋಯಾ ಸಾಸ್. ವಿನಿಗರ್ ಬಿದ್ದಿದೆ, ಸ್ವಲ್ಪ ಸೋಯಾ ಸಾಸ್ ಬಿದ್ದಿದೆ. ಶುರು ಮಾಡೋಣ. ಶುರು ಮಾಡೋಣ ಸರ್. ನಾಟಿ ಸುಕ್ಕ. ಹೌದು. ನೀವು ಪ್ರಶಾಂತ್ ಹೋಟೆಲಿನ ನಾಟಿ ಸುಕ್ಕ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ ಸರ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ ಸರ್. ಓಕೆ. ಎರಡು ಮೆಣಸಿಕಾಯಿ ಹಾಕ್ತಾ ಸರ್. ಏನಾಗ್ತಾ ಇದ್ದೀರಾ? ಗುಂಟೂರು ಮೆಣಸಿಕಾಯಿ ಒಂದೆರಡು. ಗುಂಟೂರು ಮೆಣಸಿನಕಾಯಿ. ಹೌದು. ನಾವು ಮಾಡ್ತಾ ಇರೋದು ಹೆಸರೇ ನಾಟಿ ಸುಕ್ಕ. ಓಕೆ. ಕರಿಬೇವು ಸಮಾಚಾರ? ಕರಿಬೇವು ಹಾಕ್ತೀನಿ ಸರ್. ಕರಿಬೇವು ಹಾಕ್ತೀರಾ? ಹಾಕಿ. ಕರಿಬೇವನ್ನ ಹಾಕ್ತಾ ಇದ್ದಾರೆ. ಗುಂಟೂರು ಮೆಣಸಿನಕಾಯಿ ಒಂದು 4 ಹಾಕಿದ್ದಾರೆ. ಈರುಳ್ಳಿ ಜೊತೆಗೆ ಕರಿಬೇವನ್ನ ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ಹೌದು ಸರ್. ಓಕೆ, ಚೆನ್ನಾಗಿ ಈರುಳ್ಳಿ ಫ್ರೈ ಆಯಿತು. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಸರ್. 1 ಸ್ಪೂನ್ ಅಷ್ಟು. 1 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು. ಚಿಕನ್ ಎಷ್ಟಿದೆ? 1 kg ಇದೆ ಸರ್. 1 kg ನಾಟಿ ಕೋಳಿ ಇದೆ. ಎಸ್ ಸರ್. ಓಕೆ. ಹಾಗೆ ಈರುಳ್ಳಿ ಫ್ರೈ ಆಗ್ಬಿಡ್ಬೇಕಲ್ಲ. ಚೆನ್ನಾಗಿ ಫ್ರೈ ಆಗ್ಬಿಡ್ಬೇಕಲ್ಲ, ಅವಲೇ ಅದು ಮಜಾ ಕೊಡೋದು.
ಸುಕ್ಕ ಅಂದರೆ ಅದಕ್ಕೊಂದು ಡಿಫಿಕಲ್ ಆಗಿ ಮಾಮೂಲಿ ನಾರ್ಮಲ್ ಆಗು ಸುಕ್ಕಾಗು ಓಕೆ ಡಿಫ್ರೆಂಟ್ ಆಗಿರುತ್ತೆ. ಓಕೆ 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 ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಅದ್ರ ಜೊತೆಗೆ ಈಗ ಹಾಕ್ತಾ ಇದ್ದಾರೆ ಪೆಪ್ಪರ್, ಏನಾಗ್ತಾ ಇದ್ದೀರಾ? ಕಾಳು ಮೆಣಸು ಪೌಡರ್, ಕಾಳು ಮೆಣಸಿನ ಪೌಡ್ರ್ ಹಾಕ್ತಾ ಇದ್ದೀರಾ? ಹಾಕಿ ಸರ್. ಸ್ವಲ್ಪ ಕಾಳು ಮೆಣಸಿನ ಪೌಡ್ರು ಒಂದು ಸ್ಪೂನ್, 1 ಸ್ಪೂನು, ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪು, 3/4 ಸ್ಪೂನು ಪುಡಿ ಉಪ್ಪು, ಆಮೇಲೆ ಸ್ವಲ್ಪ ಜೀರಾ ಪೌಡರ್, ಒಂದು ಅರ್ಧ ಸ್ಪೂನು ಜೀರಾ ಪೌಡ್ರು, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನು ಗರಂ ಮಸಾಲ. ನಿಮ್ದೇನಾ? ನಮ್ದಾ? ನಿಮ್ಮದು. ನಮ್ದು ರವಿ ಅವ್ರದ್ದು. ಓಕೆ. ಆಮೇಲೆ ಇದು ಚಿಕನ್ ಮಸಾಲ, ಚಿಕನ್ ಮಸಾಲ ಸ್ವಲ್ಪ 1 ಸ್ಪೂನು, ತಂದೂರಿ ಮಸಾಲ 1 ಸ್ಪೂನ್, ತಂದೂರಿ ಮಸಾಲ 1 ಸ್ಪೂನು. ಎಸ್ ಸರ್. ಇನ್ನೇನು ಹಾಕೋದಿದೆಯಾ? ಗೋಡಂಬಿ ಪೌಡರ್, ಇದು ಹಾಕ್ಲೇಬೇಕಲ್ಲ ನೀವು? ಎಸ್. ಗೋಡಂಬಿ ಪೌಡ್ರ್ ಹಾಕಿಲ್ಲ ಅಂದರೆ ಆಗೋದೇ ಇಲ್ಲ ಕುಮಾರ್ಗೆ. ಸೋಯಾ ಸಾಸ್ 2 ಸ್ಪೂನ್, ವೆರಿ ಗುಡ್. ಓಕೆ. ಮೊಸರು ಒಂದು 3 ಸ್ಪೂನ್, ಮೊಸರು ಹಾಕ್ತೀವಿ, ವಿನಿಗರು ಹಾಕ್ತೀವಿ. ಓಕೆ. ಲಾಸ್ಟ್ ಒಂದು 4-5 ಮೆಣಸಿನ್ಕಾಯಿ ಸಿಗಲಿರೋದು, ಎಂತ? ಜಿಗಿಲಿರೋದು ಮೆಣಸಿನ್ಕಾಯಿ ಒಂದು 4. ಮೆಣಸಿನ್ಕಾಯಿ ಒಂದು 4. ಒಳ್ಳೆ ಮಸಾಲ ತಯಾರಾಯಿತು. ಈ ಮಸಾಲಕ್ಕೆ ಇವಾಗ ಕತೆ ಇರೋದು. ಇದು ಹಾಕಿ ಸರ್, ಹಾಕಿ. ಬಾಯ್ಲ್ ಮಾಡಿರೋ ನೀರು, ಅಂದ್ರೆ ಚಿಕನ್ ಬೇಯಿಸ್ಕೊಂಡು. ಚಿಕನ್ನ ಬೇಯಿಸ್ಕೋಬೇಕಾದ್ರೆ ಉಳಿದಿರ್ತಕ್ಕಂಥ ನೀರು, ಚಿಕನ್ ಮಾತ್ರ ತೆಗೆದಿವಿ, ನೀರು ಇಲ್ಲೇ ಇದೆ. ಹಾಕಿ ಸರ್. ಹಾಕ್ತಾಯಿದ್ದೀನಿ ಚಿಕನ್. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ನಾಟಿ ಕೋಳಿನ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಇದಕ್ಕೆ ಖಾರದ ಪುಡಿ, ಸ್ವಲ್ಪ ಅರ್ಶಿನದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದೀವಾ? ಇಲ್ಲ, ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿಲ್ಲ. ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಉಪ್ಪನ್ನು ಹಾಕಿ ಬೇಯಿಸ್ಕೊಂಡು ತಂದಿರ್ತಕ್ಕಂತಹ ನಾಟಿ ಕೋಳಿ. ನಾಟಿ ಕೋಳಿ ಆಗಲಿ ಯಾವುದೇ ಕೋಳಿ ಆಗಲಿ ತಗೋಬೇಕಂದ್ರೆ ಅದು 1100, ಅಂದರೆ 1 kg 100 ಗ್ರಾಮು, 1 kg 200 ಗ್ರಾಮ್ ಒಳಗೆ ಚಿಕನ್ನ ತಗೊಳ್ಳಿ. ಚಿಕನ್ ಚೆನ್ನಾಗಿರುತ್ತೆ. ಹಾಕಿ ಸರ್. 2 kg ಬೇಕು, 2.5 kg ಬೇಕು ಅಂದರೆ ನಾರಿನಂಶ ಥರ ಬಂದ್ಬಿಡುತ್ತೆ, ರಬ್ಬರ್ ಥರ ಆಗ್ಬಿಡುತ್ತೆ, ಟೇಸ್ಟು ಸಿಗಲ್ಲ. ನೆಟ್ ವೇಟು ಅಂದರೆ ಅದು ತೂಕ ಮಾಡೋದಕ್ಕಿಂತ ಮೊದಲು 1200, ಅಂದರೆ 1 kg 200 ಗ್ರಾಮು, 1 kg 250 ಗ್ರಾಮೇ ಇರಬೇಕು. ಕ್ಲೀನ್ ಮಾಡಿದ್ಮೇಲೆ ಅದು 900, 950 ಗ್ರಾಮ್ ಮಾತ್ರ ಸಿಗುತ್ತೆ ನಿಮಗೆ, ಬಟ್ ತಿನ್ನಕ್ಕೆ ಮಜವಾಗಿರುತ್ತೆ. ನಾಟಿ ಸುಕ್ಕ, ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ನ ಅದ್ಭುತವಾದಂಥ ಅಡುಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೂರು 4 ವಿಷಲ್ನ ಕೂಗಿಸ್ಕೊಂಡಿರೋಂಥ ಚಿಕನ್ನು ಇಲ್ಲಿ ಮಸಾಲ ಇಟ್ಕೊಂಡ್ರೆ ಸಾಕು. ಕೊತ್ತಂಬರಿ ಹಾಕ್ತೇನೆ ಸ್ವಲ್ಪ, ಹಾಕಿ ಕೊತ್ತಂಬರಿ ಹಾಕಿ. ಸ್ವಲ್ಪ ಮೇಲ್ಗಡೆ ಒಂದು 4 ಕರಿಬೇವು. ಕರಿಬೇವು ಹಾಕ್ತೀರಾ? ಓಹೋ, ಇದೇ ಕಳೆ ಅಲ್ಲ? ಎಸ್ ಸರ್. ಡಿಶ್ ಔಟ್ ಮಾಡೋಣ? ಆಫ್ ಮಾಡೋಣ? ಸ್ವಲ್ಪ ಡ್ರೈ ಆಗಲಿ ಅಷ್ಟೇ. ನಾಟಿ ಸುಕ್ಕ, ನೀವು ಪ್ರಶಾಂತ್ ಹೋಟೆಲ್ನ ಜನಪ್ರಿಯವಾದಂಥ ಒಂದು ಡಿಶ್ಶು. ನಾಟಿ ಸುಕ್ಕವನ್ನು ಮಾಡ್ತಾ ಇದ್ದಾರೆ, ಮಾಡಿ ಕೊಡ್ತಾ ಇದ್ದಾರೆ. ಇನ್ನೇನು ತಿನ್ನೋಡ್ತಾ ಇರೋದು ಅಷ್ಟೇನೆ. ನ್ಯೂ ಪ್ರಶಾಂತ್ ಹೋಟೆಲಿನ ನಾಟಿ ಸುಕ್ಕ ಮಾಡಿದ್ದಾರೆ ಕುಮಾರ್ ಅವರು. ಮೂಲತಃ ನಮ್ಮ ಕಾರ್ಯಕ್ರಮದಲ್ಲಿ ಸುಮಾರು ಅದ್ಭುತವಾಗಿರುವಂಥ ಸಾಕಷ್ಟು ಅಡುಗೆಗಳನ್ನ ತೋರಿಸಿದ್ದಾರೆ. ನ್ಯೂ ಪ್ರಶಾಂತ್ ಹೋಟೆಲ್ನ ಎಲ್ಲ ಜನಪ್ರಿಯವಾದ ಅಡುಗೆಗಳನ್ನ ತೋರಿಸ್ತಾ ಇದ್ದಾರೆ. ನಾಟಿ ಸುಕ್ಕ ನೋಡ್ತಾ ಇದ್ರೆ ಹಿಂಗೆ ಅನ್ಬೇಕು ಅನ್ಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರ್ತಾರೆ. ಮಾಡಿದರೆ ಬರ್ತೀವಿ ತಿರ್ಗಾ ನಿಮ್ಮ ಹತ್ರಕ್ಕೆ. ಬನ್ನಿ ಸರ್. ಯಾರು ಬಂದಿದ್ದಾರೆ ಇವತ್ತು ವಿದ್ಯಾರ್ಥಿಪುರದಿಂದ? ರಾಜೇಶ್ ಅವರು ಬಂದಿದ್ದಾರೆ. ರಾಜೇಶ್ ಅವರೇ ಬಂದಿದ್ದಾರಾ? ಬನ್ನಿ ರಾಜೇಶ್. ರಾಜೇಶ್ ಅವರು ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ನ ಎಲ್ಲ ಕಡೆ ಹೋಗಿ ನೋಡ್ಕೊಳ್ತಾ ಇರ್ತಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕೂತ್ಕೊಳ್ಳಿ. ಮತ್ತೆ ಹೆಂಗ್ ನಡೀತಾ ಇದೆ ಟಿ ದಾಸರಳ್ಳಿಯ ನಿಮ್ಮ ರೆಸ್ಟೋರೆಂಟು? ಚೆನ್ನಾಗಿದೆ, ಚೆನ್ನಾಗಿದೆಯಾ? ತಮ್ಮ ಕೃಪೆಯಿಂದ ಚೆನ್ನಾಗಿದೆ. ನಮ್ಮ ಕೃಪೆ ಅಲ್ಲ, ನಿಮ್ಮ ಶ್ರಮದಿಂದ ಚೆನ್ನಾಗಿದೆ, ಅವರ ರುಚಿಯಿಂದ ಚೆನ್ನಾಗಿದೆ ಅಂತೇಳಿ. ನಾವೇನು ಹೇಳ್ಬೋದು, ಈ ರೆಸ್ಟೋರೆಂಟ್ ಚೆನ್ನಾಗಿದೆ, ಅಡುಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇನೆ. ನೀವು ಮಾಡೋ ಅಡುಗೆನೇ ಚೆನ್ನಾಗಿಲ್ಲ ಅಂದ್ರೆ ಹೆಂಗಪ್ಪ ಆಗುತ್ತೆ? ತಮ್ಮಂತ ಪ್ರೋತ್ಸಾಹ ಸರ್. ನೋ ಎಲ್ಲ ಬೇಕಾ? ಲೋಕೆ ಬಾರೋಲೇ, ನೀನೇನೋ ನೀನ್ಲೇ ಹಿಂಗಾಗ್ಬಿಟ್ಟೆ.
2 ವರ್ಷ ಆದ್ರೂ ಇಂಪ್ರೂವ್ ಆಗ್ಲಿಲ್ವಲ್ಲ ನೀನು. ಏನು ಇದು ಲೇ, ಬೇಡ ಹೋಗೋ, ನೀನ್ ಚಪಾತಿನ ಬೇಡ, ನೀನ್ ಸವಾಸನ ಬೇಡ, ಹೋಗೋ. ಒಳ್ಳೆ ನಾಟಿ ಸುಕ್ಕ, ಅದ್ಭುತವಾಗಿರುವಂಥ ನಾಟಿ ಸುಕ್ಕನ ಮಾಡಿಕೊಟ್ಟಿದ್ದಾರೆ. ಅದು ಗೊತ್ತಾಗುತ್ತೆ, ನಾಟಿ ಕೋಳಿದೆ ಮಜಾ ಇದು. ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಹೋಟೆಲ್ ಯಾವಾಗಲೂ ಸಿಗುತ್ತೆ ನಾಟಿ ಕೋಳಿ? ನಾಟಿಗಳು ಯಾವಾಗಲೂ ಸಿಗುತ್ತೆ, ದಿನ ಡೈಲಿ ಫ್ರೆಶ್. ನಮ್ಮ ಹತ್ರ ಸ್ಟೋರೇಜ್ ಐಟಮ್ ಯೂಸ್ ಮಾಡಲ್ಲ ನಾವು. ತಿಳಿ ಸಾರು, ಬೇಳೆ ಸಾರು, ಪಕ್ಕಕ್ಕೆ 2 ಪೀಸು, 3 ಇರಬಾರ್ದು. ಒಂದು ಸರಿ ಅನ್ನಕ್ಕೆ 2 ಪೀಸು, ಅಥವಾ 4 ಸರಿ ಅನ್ನ 8 ಪೀಸು. ಚೆನ್ನಾಗಿದೆ, ಸಕ್ಕತ್ತಾಗಿ ಮಾಡಿದ್ದೀರಾ. ಈ ಥರ ತಿನ್ನಬೇಕು ಅಂದರೆ ನೀವು ಪ್ರಶಾಂತ್ ಹೋಗಬೇಕು, ಬರಲೇಬೇಕು. ಹೌದು, ಎಲ್ಲ ಬ್ರಾಂಚಸಲ್ಲೂ ಸಿಗುತ್ತೆ ಸರ್. ಎಲ್ಲ ಬ್ರಾಂಚಲ್ಲೂ ಎಲ್ಲ ಬ್ರಾಂಚಸಲ್ಲೂ ಸಿಗುತ್ತೆ ಖಂಡಿತ. ನಿಮ್ಮ ದಾಸರಳ್ಳಿ ಬ್ರಾಂಚಿನ ಫೋನ್ ನಂಬರ್ ಹೇಳ್ತೀವಿ ಅಂದರೆ ಹೇಳಿ. ಹೌದು, 7349 7349 7846 7846 10. 10. ಥ್ಯಾಂಕ್ ಯು ಕುಮಾರ್, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಓಕೆ ಸರ್, ಮತ್ತೆ ಸಿಗೋಣ. ರೈಟ್, ನೆಕ್ಸ್ಟ್ ಟೈಮ್ ಬರ್ಬೇಕಂದ್ರೆ ವೈಫ್ ಕರ್ಕೊಂಬನ್ರಿ. ನೈಸ್ ಸರ್. ಓಕೆ ರೀ, ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಸರ್. ಒಳ್ಳೆ ಚಿಕನ್ನು, ನಾಟಿ ಸುಕ್ಕ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ರಾಕೆಟ್ ಸೆನ್ಸ್ ಇಲ್ಲ, ನೀಟಾಗಿ ತೋರಿಸಿದ್ದೀವಿ. ಇವತ್ತೇ ಚಿಕನ್ ತರಿಸ್ಕೊಂಡು ಇವತ್ತೇ ನಾಟಿ ಸುಕ್ಕ ಮಾಡ್ಕೊಳ್ಳಿ. ನಾಟಿ ಸುಕ್ಕ ಮಾಡುವ ವಿಧಾನ: ಒಂದು ಪ್ಯಾನಿಗೆ ಎಣ್ಣೆ, ಈರುಳ್ಳಿ, ಗುಂಟೂರು ಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ, ತಂದೂರಿ ಮಸಾಲ, ಗೋಡಂಬಿ ಪುಡಿ, ಸೋಯಾ ಸಾಸ್, ವಿನಿಗರ್, ಮೊಸರು, ಹಸಿ ಮೆಣಸಿನಕಾಯಿ, ಬೇಯಿಸಿಕೊಂಡ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಬಾಡಿಸಿದರೆ ನಾಟಿ ಸುಕ್ಕ ನಿಮ್ಮನೆಯಲ್ಲೂ ರೆಡಿ. ಕಾರ್ಯಕ್ರಮ ನೋಡೋದ್ರಲ್ಲ, ಏನಿಸ್ತು? ಅದ್ಭುತವಾಗಿರೋ ಅಡುಗೆಗಳು, ವೈವಿಧ್ಯಮಯ ಅಡುಗೆಗಳು, ಜನಪ್ರಿಯವಾದಂಥ ಹೋಟೆಲ್ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟ್ಲು. ಒಳ್ಳೊಳ್ಳೆಗೆ ತೋರಿಸ್ತಾ ಇದ್ದೀವಿ. ನೀವು ಬರ್ಬೋದು, ನಿಮ್ಮ ಕೈ ರುಚಿನೂ ತೋರಿಸ್ಬೋದು. ಗೃಹಿಣಿಯರಿಗೂ ಕೂಡ ಅವಕಾಶ ಇದೆ ನಮ್ಮ ಕಾರ್ಯಕ್ರಮದಲ್ಲಿ. ಜೊತೆಗೆ ನಿಮ್ಗೆ ಯಾರೋ ಗೊತ್ತಿರೋಂಥ ಹೋಟ್ಲಲ್ಲಿ ಚೆನ್ನಾಗಿ ಏನಾದರೂ ಮಾಡಿದ್ರೆ, ಒಳ್ಳೆ ನಾಟಿ ಕೋಳಿ ಸಾರು ಮಾಡಿದರು, ಒಳ್ಳೆ ತಲೆ ಮಾಂಸ ಮಾಡಿದರು, ಒಳ್ಳೆ ಬಿರಿಯಾನಿ ಮಾಡಿದರು ಅಂತ ಅನ್ಸಿದ್ರೆ ಅವ್ರ ಫೋನ್ ನಂಬರ್ ಬರ್ದು ಕಳಿಸಿ. ಖಂಡಿತವಾಗ್ಲೂ ಅವ್ರನ್ನೂ ಕರೆಸ್ತೀವಿ. ಅವರ ಕೈ ರುಚಿನೂ ಕೂಡ, ಅವರ ಹೋಟೆಲ್ ರುಚಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಊಟ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುರಳಿ ಮಿಲ್ಟ್ರಿ ಊಟ ಕಾರ್ಯಕ್ರಮ ಮುಗಿಸ್ಬೇಕು, ಒಳಗಡೆ ಅಡುಗೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ನೋಡಬೇಕು.